ಎಸ್ಪೆಷಲಿ ಶೋಲ್ಡರ್ ಪೇನ್ಸ್ ಮತ್ತೆ ಬ್ಯಾಕ್ ಪೇನ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಇದಕ್ಕೆ ಏನು ಕಾರಣ ಆಗಿರ್ಬೋದು ಅಂತ? ಸೊ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ. ಹೌದು. ಒನ್ ಮೇನ್ ಇಂಪಾರ್ಟೆಂಟ್ ಇಸ್ ದ ಪೋಸ್ಚರ್. ಬ್ಯಾಕ್ ಪೇನ್ ಆದ್ರೆ ಶೋಲ್ಡರು ಕೂಡ ಪೇನ್ ಆಗುತ್ತೆ, ನೆಕ್ ಪೇನ್ ಆಗುತ್ತೆ ಅಂತ ಏನಾದ್ರೂ ಕನೆಕ್ಷನ್ ಇದೆಯಾ? ಯೂಶಲಿ ಕೆಳಗೆ ಲೋ ಬ್ಯಾಕ್ ಪೇನ್ ಇಂದ ಶೋಲ್ಡರ್ ಬರಲ್ಲ, ಬಟ್ ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಶೋಲ್ಡರ್ ಪೇನ್ ಬರ್ಬೋದು. ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಮೇನ್ ಪ್ರಾಬ್ಲಮ್ ಬರೋದು ಡಿಸ್ಕ್. ಯಾವ ಏಜ್ ಗ್ರೂಪ್ ಅವರು ನಿಮ್ಮ ಹತ್ರ ಜಾಸ್ತಿ ಬಂದಿದ್ದಾರೆ ಮ್ಯಾಮ್? ಕಾಮನ್ ನನ್ನ ಪೇಷಂಟ್ಸ್ ಬಿಟ್ವೀನ್ ಮೋರ್ ದನ್ 50 years. ಸೊ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ? ಇದರಲ್ಲಿ ಮೆಡಿಸಿನ್ ಏನಿಲ್ಲ, ಕೆಮಿಕಲ್ ಏನಿಲ್ಲ, 100% ಸೇಫೆಸ್ಟ್ ಪ್ರೊಸೀಜರ್. ಇವಾಗ ಕಾಮನ್ ಆಗಿ ಈ ಶುಗರ್ ಪೇಷಂಟ್ಸಿಗೆ ಅಂತ ಬಂದಾಗ ಸೊ ಅದಕ್ಕೂ ಏನಾದರೂ ಇಂಟರ್ಲಿಂಕ್ ಇದೆಯಾ? ಶುಗರ್ ಪೇಷಂಟ್ಸ್ಗೆ ಮೇನ್ ಪ್ರಾಬ್ಲಮ್ಸ್ ನಾನು ನೋಡೋದು ನರಗಳೇ ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ನಮ್ಮಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಸೊ ಡೋಂಟ್ ನೆಗ್ಲೆಕ್ಟ್ ಯುವರ್ ಹೆಲ್ತ್. ಫಸ್ಟ್ ಇಸ್ ದ ಪರ್ಸನಲ್ ಕೇರ್. ಸಾಮಾನ್ಯವಾಗಿ ಈ ನೋವು ಅಲ್ಲಿ ನೋವ್ತಾ ಇದೆ, ಇಲ್ಲಿ ನೋವ್ತಾ ಇದೆ, ನನಗೆ ಮಂಡಿ ನೋವ್ತಾ ಇದೆ, ಶೋಲ್ಡರ್ ಪೇನ್ ಆಗ್ತಿದೆ, ಬೆನ್ನು ನೋವು ಅನ್ನುವಂಥ ಒಂದು ಸಮಸ್ಯೆಗಳನ್ನ ನಾವು ಹಿಂದಿನಿಂದಲೂ ಕೂಡ ವಯಸ್ಸಾದವರು ಹೇಳೋದನ್ನ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಹೇಗಾಗ್ತಿದ್ಯಪ್ಪ ಅಂದರೆ ನಮ್ಮ ಒಂದು ಬದಲಾಗ್ತಾ ಇರುವಂಥ ಆಹಾರ ಪದ್ಧತಿಯಿಂದ ಆಗಿರ್ಬೋದು, ಬದಲಾಗ್ತಾ ಇರುವಂಥ ಜೀವನ ಶೈಲಿಯಿಂದ ಆಗಿರಬಹುದು. ಆ್ಯಂಡ್ ಹೇಳ್ಬೇಕು ಅಂದರೆ ಯಾರೂ ಕೂಡ ಮನೆಯಲ್ಲೇ ಕೂತು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀನಿ ಅನ್ನೋರು ಯಾರೂ ಇಲ್ಲ. ಹೊರಗಡೆ ಹೋಗಿ 24/7 ಓಡಾಡ್ಕೊಂಡು ಕೆಲಸ ಮಾಡೋರು ಇರ್ತಾರೆ. ಇಲ್ಲ ಅಂದರೆ ಕೆಲವರಂತೂ ಕೂತಲ್ಲೇ ಕೂತಿರ್ತಾರೆ, 24/7 ಡೆಸ್ಕ್ ಮುಂದೆ ಕೂತು ಕೆಲಸ ಮಾಡೋರು ಇರ್ಬೋದು. ಇನ್ನು ಸ್ಟೂಡೆಂಟ್ಸ್ ಇರ್ಬೋದು, ಅವರಲ್ಲೂ ಕೂಡ ಪೇನ್ಗಳು ಸ್ಟಾರ್ಟ್ ಆಗ್ತಿದೆ ಚಿಕ್ಕ ಚಿಕ್ಕ ವಯಸ್ಸಿಗೆನೆ. ಅದರಲ್ಲೂ ಕೂಡ ನಾವಿವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು ಶೋಲ್ಡರ್ ಪೇನ್ ಹಾಗೇನೆ ಬ್ಯಾಕ್ ಪೇನ್ ಅಂತ. ನಾರ್ಮಲ್ ಆಗಿ ನಾವು ಕೂಡ ನಮ್ಮ ವಯಸ್ಸವ್ರಿಗೂ ಕೂಡ ಬ್ಯಾಕ್ ಪೇನ್ ಇದೆ, ಶೋಲ್ಡರ್ ಪೇನ್ ಆಗ್ತಿದೆ, ನೆಕ್ ಪೇನ್ ಆಗ್ತಾ ಇದೆ ಅನ್ನುವಂಥ ಸಮಸ್ಯೆಗಳನ್ನ ನಾವು ಕೇಳೋಕ್ಕೆ ಶುರು ಆಗ್ಬಿಟ್ಟಿದ್ದೀವಿ. ಸೊ ಇದ್ರ ಬಗ್ಗೆ ಇದು ಯಾವ ರೀತಿ ಬರುತ್ತೆ, ಇದಕ್ಕೆ ಹೇಗೆ ನಾವು ಪರ್ಮನೆಂಟ್ ಟ್ರೀಟ್ಮೆಂಟನ್ನು ತಗೋಬಹುದು ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿದ್ಯಾ ಭಂಡಾರ್ ಅವರು. ಅವರನ್ನ ಕೇಳಿ ತಿಳ್ಕೊಳ್ಳೋಣ ಹೇಗೆ ಇದಕ್ಕೆಲ್ಲ ನಾವು ಈ ಒಂದು ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಬಹುದು ಪರ್ಮನೆಂಟ್ ಆಗಿ ಅಂತ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆ ನಾವು ಈ ಸಮಸ್ಯೆಗಳಿಗೆ ಪರಿಹಾರನ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರ. ಎಸ್ ಮ್ಯಾಮ್, ಇವಾಗ ನಾನು ಹೇಳಿದೆ ಸೊ ಹಿಂದಿನ ಕಾಲದಿಂದನೂ ಬಂದಿರೋದು ಏಜ್ ಆದ್ಮೇಲೆ ಈ ತರ ಪೇನ್ಸ್ ಕಾಣಿಸುತ್ತೆ ಅಂತ. ಬಟ್ ಇವಾಗ ಏಜ್ ಗ್ರೂಪು ಏನಿಲ್ಲ, ಅದು ಪೇನ್ಸ್ ಎಸ್ಪೆಷಲಿ ಶೋಲ್ಡರ್ ಪೇನ್ಸ್ ಮತ್ತೆ ಬ್ಯಾಕ್ ಪೇನ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. 24/7 ಕೂತಲ್ಲೇ ಕೂತಿರ್ತಾರೆ ಅಂಥವರಿಗೆ. ಸೊ ಇದಕ್ಕೆ ಏನು ಕಾರಣ ಆಗಿರ್ಬೋದು ಅಂತ? ಸೊ ಏನಕ್ಕೆ ಕಾರಣ? ಬ್ಯಾಕ್ ಪೇನ್ ತಗೊಳ್ಳಿ. ರೀಸನ್ಸ್ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ. ಹೌದು. ಒನ್ ಮೇನ್ ಇಂಪಾರ್ಟೆಂಟ್ ಇಸ್ ದ ಪೋಸ್ಚರ್. ಪೋಸ್ಚರ್ ಕರೆಕ್ಟಾಗಿ ಮಾಡಲ್ಲ. ಈಗ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಬಿ ಲ್ಯಾಪ್ಟಾಪ್ ಇಟ್ಕೊತಾರೆ, ಸೋಫಾ ಮೇಲೆ ಹಂಗೆ ಕೂತ್ಕೊತಾರೆ, ಇಲ್ಲ ಮಲ್ಕೊಂಡು ಮಾಡ್ತಾರೆ, ಆ ಕಡೆಯಿಂದ ಕ್ರಾಸ್ ಆಗ ಆಬ್ಲಿಕ್ ಆಗ, ಬಟ್ ದಟ್ ಎಫೆಕ್ಟ್ಸ್ ಅವರ್ ಸ್ಪೈನ್, ಅದು ನೋಡಲ್ಲ ಅವರು. ಸೊ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದ ಪೋಸ್ಚರ್. ಪೋಸ್ಚರ್ ಇಂದ ಮತ್ತೆ ತುಂಬಾ ಓಡಾಡೋರು ಬೈಕ್ ಮೇಲೆ. ಸೊ ಬ್ಯಾಂಗ್ಳೂರ್ ತಗೊಳ್ಳಿ, ದೇ ಹ್ಯಾವ್ ಟು ರೋಮ್ ಎ ಲಾಟ್, ಆ ಕಡೆ ಈ ಕಡೆ ಮಾರ್ಕೆಟಿಂಗ್ ಅವರಾಗಲಿ ಎಕ್ಸೆಟ್ರಾ, ಟ್ರಾಫಿಕಲ್ಲೇ ತುಂಬ ಇರ್ತಾರೆ ಬೈಕಲ್ಲಿ. ಅದರಿಂದಾನು ಬ್ಯಾಕ್ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ ಒಬೆಸಿಟಿಯಿಂದಾನು ಬ್ಯಾಕ್ ಎಫೆಕ್ಟ್ ಆಗುತ್ತೆ. ಒಬೆಸಿಟಿ ಏನಕ್ಕೆ ಬರುತ್ತೆ? ಲೈಫ್ ಸ್ಟೈಲಿಂದ ಬರುತ್ತೆ. ಓಡಾಡಿಲ್ಲ ಅಂದರೆ ವೆಯ್ಟ್ ಜಾಸ್ತಿ ಆಗ್ತೀವಿ. ವೆಯ್ಟ್ ಜಾಸ್ತಿ ಆದರೆ ಇಟ್ ಎಫೆಕ್ಟ್ಸ್ ಬ್ಯಾಕ್ ಅಂಡ್ ದ ನೀ. ಸೊ ಮತ್ತೆ ಊಟ ಸುಮ್ಮನೆ ಕೂತ್ಕೊಂಡದ್ದು, ನೈಟ್ ಟೈಮ್ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡೋದು, ತಿನ್ನೋದು, ವೆಯ್ಟ್ ಜಾಸ್ತಿ ಆಗುತ್ತೆ. ಇಟ್ ಎಫೆಕ್ಟ್ಸ್ ಅವರ್ ಹೆಲ್ತ್ ಮತ್ತೆ ಜಾಯಿಂಟ್ ಸ್ಪೈನ್ ಎಫೆಕ್ಟ್. ದೀಸ್ ಆರ್ ದ ಮೇನ್ ರೀಸನ್. ಬಸ್ ಮೇನ್ ಕಲ್ಪ್ರೇಟ್ ಪೋಸ್ಚರ್, ವೆಯ್ಟ್ ಎರಡನ್ನ ನಾ ಹೇಳ್ಬೋದು. ಸೊ ಇತ್ತೀಚೆಗೆ ಪೇರೆಂಟ್ಸ್ ಹೇಗಾಗಿದ್ದಾರೆ ಅಂದ್ರೆ ಈವನ್ ಪೋಸ್ಟರ್ಸ್ ನ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾರೆ. ನಾನು ಎಷ್ಟೊಂದ್ ಜನ ಅಬ್ಸರ್ವ್ ಮಾಡಿದೀನಿ, ಸ್ಟ್ರೈಟ್ ಆಗಿ ನಡಿ, ಬೆಂಡ್ ಆಗಿ ನಡಿ ಬಿಡ, ಆ ತರ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗೆ ಇವಾಗ ಅನ್ನಿಸ್ತಾ ಇದೆ. ತುಂಬಾ ಇಂಪಾರ್ಟೆಂಟ್. ಸೊ ಪೋಸ್ಟರ್ ವಾಟ್ ಎವರ್ ವಿ ಡೂ, ಬ್ಯಾಕ್ ಸ್ಟ್ರೈಟ್ ಇರ್ಬೇಕು. ಸುಮ್ನೆ ನಾವು ವೀಲ್ ಅನ್ಸೋ ಪೇನ್ ಬಂದ್ಮೇಲೆ ನೋಡ್ಕೊಂಡ್ವಿ, ಇಲ್ಲ ಅಂದ್ರೆ ಹೆಂಗ್ ಕೂತ್ಕೊಂಡ್ ಮಾಡೋದು, ಹಂಗೆ ನನ್ಗೇನೋ ಆಗ್ತಾ ಇದೆಪ್ಪ ಏನಕ್ಕೆ ಅಂತ, ದೆನ್ ವಿ ಥಿಂಕ್ ಏನ್ ಸಮಥಿಂಗ್. ಸೊ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್, ಒಂದು ಸ್ವಲ್ಪ ಟೈಮ್ ಏನೂ ಆಗಲ್ಲ, ಬಟ್ ಲಾಂಗ್ ಅವರ್ಸ್ ಕೂತ್ಕೊಂಡು ಮಾಡೋವಾಗ ಪೋಸ್ಚರ್ ಈಸ್ ಇಂಪಾರ್ಟೆಂಟ್. ಸೊ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೆ ಪ್ರಿಫರ್ ಅಂದ್ರೆ ಅವ್ರಿಗೆ ಏನು ಹೇಳ್ತೀನಿ, ಪ್ರಾಪರ್ ಒಂದು ವರ್ಕ್ ಸ್ಟೇಷನ್ ಇಟ್ಕೊಳ್ಳಿ, ಎರ್ಗೊನಾಮಿಕ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಮನೆಯಲ್ಲೇ ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬ್ಯಾಕ್ ಎಫೆಕ್ಟ್ ಆಗುತ್ತೆ, ಶೋಲ್ಡರ್ ಎಫೆಕ್ಟ್ ಆಗುತ್ತೆ. ಸುಮ್ಮನೆ ಹಿಂಗೆ ಯೂಸ್ ಮಾಡ್ತಾರೆ, ಪ್ರಾಪರ್ ಸಪೋರ್ಟ್ ಕೊಡಲ್ಲ ಎಲ್ಬೋಗೂ ಶೋಲ್ಡರ್ಗೂ. ಸೊ ಶೋಲ್ಡರ್ ಎಫೆಕ್ಟ್ ಆಗುತ್ತೆ.
ಸೊ ಪೋಸ್ಚರ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಕ್ಚುಲಿ ಫಾರ್ ದ ಬ್ಯಾಕ್ ನೆಕ್ ಪ್ರಾಬ್ಲಮ್, ಬ್ಯಾಕ್ ಪ್ರಾಬ್ಲಮ್, ಶೋಲ್ಡರ್ ಪ್ರಾಬ್ಲಮ್ಗೆ. ಮ್ಯಾಮ್ ಇದ್ರಲ್ಲಿ ಏನಾದ್ರು ಟೈಪ್ಸ್ ಇದೆಯಾ? ಇವಾಗ ಶೋಲ್ಡರ್ ಅಂದ್ರೆ ಓನ್ಲಿ ಶೋಲ್ಡರ್ ಪೇನ್ ಆಗುತ್ತೆ ಆ ತರ, ಅಥವಾ ಕನೆಕ್ಷನ್ ಇದೆಯಾ? ಬ್ಯಾಕ್ ಪೇನ್ ಆದ್ರೆ ಶೋಲ್ಡರ್ ಕೂಡ ಪೇನ್ ಆಗುತ್ತೆ, ನೆಕ್ ಪೇನ್ ಆಗುತ್ತೆ ಅಂತ ಏನಾದ್ರು ಕನೆಕ್ಷನ್ ಇದೆಯಾ? ಸೊ ಬ್ಯಾಕ್ ಅಂದ್ರೆ ಫ್ರಮ್ ನೆಕ್ ಇಂದ ಡೌನ್ ವರ್ಗು ಸ್ಪೈನ್ ಪ್ರಾಬ್ಲಮ್. ಓಕೆ. ಸೊ ಯೂಶಲಿ ಕೆಳಗೆ ಲೋ ಬ್ಯಾಕ್ ಪೇನ್ ಇಂದ ಶೋಲ್ಡರ್ ಬರಲ್ಲ, ಬಟ್ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಶೋಲ್ಡರ್ ಪೇನ್ ಬರ್ಬೋದು. ಓಕೆ. ಸೊ ದಿಸ್ ಇಸ್ ಕನೆಕ್ಟೆಡ್. ಸೊ ಒಂದೊಂದ್ಸರಿ ರೇಡಿಯೇಟಿಂಗ್ ಯೂಶಲಿ ಈ ಕಡೆ ನೋವು ಬಂದ್ರೆ ಮೋಸ್ಟ್ಲಿ ದಟ್ ವಿಲ್ ರೇಡಿಯೇಟ್ ಅಪ್ ಟು ಹ್ಯಾಂಡ್. ನರ್ವ್ ಪೇನ್ ಕೈವರೆಗೂ ಎಲಿಯದಂಗೆ ಆಗುತ್ತೆ. ಬಟ್ ಒಂದೊಂದ್ಸರಿ ಇಲ್ಲೇ ಇರುತ್ತೆ. ಇಲ್ಲೇ ಇದ್ರೆ ದೆನ್ ಮೇ ಬಿ ಇದು ಶೋಲ್ಡರ್ ಇಂದಾನು ಇರ್ಬೋದು, ಇಲ್ಲಾಂದ್ರೆ ಕತ್ತಿಂದಾನು ಇಲ್ಲಿ ಪ್ರಾಬ್ಲಮ್ ಬರ್ಬೋದು. ಅಂಡ್ ಬ್ಯಾಕ್ ಪೇನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಗೆ ಅದು ಸಯಾಟಿಕ್ ಅಂತ ಹೇಳ್ತಾರೆ. ಸಯಾಟಿಕಾ, ಲೋ ಬ್ಯಾಕ್ ಪೇನ್, ಯಂಗ್ಸ್ಟರ್ಸ್ ಅಲ್ಲಿ ಸಿಂಪಲ್ ಮಸಲ್ ಕ್ಯಾಚ್ ಇರ್ಬೋದು. ಸೊ ಟೈಪ್ಸ್ ಆಫ್ ಬ್ಯಾಕ್ ಪೇನ್ ಹೇಳ್ಬೋದು. ಬ್ಯಾಕ್ ತುಂಬಾ ಅಂದ್ರೆ ಲೋ ಸ್ಪೈನ್ ತುಂಬಾ ಕಾಂಪ್ಲೆಕ್ಸ್. ಜಾಯಿಂಟ್ ತರ ಸಿಂಪಲ್ ಅಲ್ಲ. ಈಗ ಶೋಲ್ಡರ್ ತಗೊಳ್ಳಿ ಒಂದು ಜಾಯಿಂಟ್, ಆ ಪಕ್ಕದಲ್ಲಿ ಸ್ವಲ್ಪ ಮಸಲ್ಸ್ ಇರುತ್ತೆ, ಇಲ್ಲ ಸ್ವಲ್ಪ ಬೇರೆ ಸ್ಟ್ರಕ್ಚರ್ಸ್, ಟೆಂಡಾನ್ಸ್, ಲಿಗಮೆಂಟ್ಸ್ ಅಷ್ಟೇ. ಬಟ್ ಸ್ಪೈನ್ ತುಂಬಾ ವರ್ಟೆಬ್ರಾ ಇರುತ್ತೆ. ಸ್ಪೈನ್ ತಗೊಳ್ಳಿ, ಲೋ ಬ್ಯಾಕ್ ಪೈನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬಾ ವರ್ಟೆಬ್ರಾ ಇರುತ್ತೆ. ವರ್ಟೆಬ್ರಾ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ, ಆ ಪಕ್ಕದಲ್ಲಿ ಸ್ವಲ್ಪ ಮಸಲ್ಸ್ ಎಲ್ಲ ಇರುತ್ತೆ, ಲಿಗಮೆಂಟ್ಸ್ ಇರುತ್ತೆ, ಇನ್ನೊಂದು ಚಿಕ್ಕ ಜಾಯಿಂಟ್ ಫೆಸೆಟ್ ಜಾಯಿಂಟ್ಸ್ ಅಂತ ಇರುತ್ತೆ, ಈ ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಇರುತ್ತೆ. ಇಲ್ಲಿಂದ ಆದ್ರೂ ನೋವು ಬರ್ಬೋದು. ಯಂಗ್ಸ್ಟರ್ಸ್ ಅಲ್ಲಿ ಕಾಮನ್ ಬರೋದು ಮಸಲ್ ಸ್ಪಾಸಮ್, ಡೆಫಿಷಿಯನ್ಸೀಸ್ ಅವ್ರ ಫುಡ್ ಸರಿ, ಒಬ್ರೊಬ್ರು 0 ಸೈಜ್ ಆಗ್ಬೇಕು, ಒಬ್ರೊಬ್ರು ತುಂಬಾ ಊಟ ಬೇಕು, ಸೊ ಮಸಲ್ ಕ್ಯಾಚ್ ಹಾಗೆ ಆಗುತ್ತೆ. ಸೊ ದಿಸ್ ಇಸ್ ಕಾಮನ್. ಬಟ್ ಪೋಸ್ಚರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಮೇನ್ ಪ್ರಾಬ್ಲಮ್ ಬರೋದು ಡಿಸ್ಕ್. ವರ್ಟೆಬ್ರಾ ಮಧ್ಯದಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಈ ಡಿಸ್ಕ್ ಅಂತ. ಈ ಡಿಸ್ಕ್ ಇಂದಾನು ಪ್ರಾಬ್ಲಮ್ ಬರುತ್ತೆ. ಸೊ ಇದು ಸ್ವಲ್ಪ ಬಲ್ಜ್ ಆದ್ರೆ ಬ್ಯಾಕ್ ಮಾತ್ರ ಪೇನ್ ಇರುತ್ತೆ. ಪಕ್ಕದಲ್ಲಿ ಏನಾದ್ರೂ ನರ ಟಚ್ ಆಗ್ತಾ ಇದ್ರೆ ಕಾಲೆಲ್ಲ ಎಳಿಯೋದಂಗೆ ಆಗುತ್ತೆ, ಎಳಿಯೋದಂಗೆ, ಶಾಕ್ ಹೊಡೆಯೋದಂಗೆ, ಚುಚ್ಚುದಂಗೆ. ದಿಸ್ ಇಸ್ ಕಾಲ್ಡ್ ದ ಸಯಾಟಿಕಾ ಪೇನ್. ನಾನು ನಿಲ್ತ್ಕೊಳಕ್ಕೆ ಆಗಲ್ಲ, ಕಾಲೆಲ್ಲ ಎಳಿಯುತ್ತೆ, ಸ್ವಲ್ಪ ದೂರ ನಡಿಯಕ್ ಆಗಲ್ಲ ಅಂತ. ಸೊ ದಿಸ್ ಇಸ್ ಬಿಕಾಸ್ ಆಫ್ ದ ನರ್ವ್ ಕಂಪ್ರೆಷನ್. ಒಂದೊಂದು ಈ ಫೆಸೆಟ್ ಜಾಯಿಂಟ್ ಓಲ್ಡ್ ಏಜ್ ಪೀಪಲ್ ಅಲ್ಲಿ ನೋಡ್ತೀವಿ. ಈ ಜಾಯಿಂಟ್ಸ್ ಏಜ್ ಆದ್ಮೇಲೆನೂ ಸವಿತೆ ಎಲ್ಲಾ ಜಾಯಿಂಟ್ಸ್. ಸೊ ಅದರಿಂದ ನೋವು ಬರ್ಬೋದು. ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಇದು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ಈ ಪೆಲ್ವಿಸ್ ಬೇಬಿ ಅಕಾಮಿಡೇಟ್ ಮಾಡಕ್ಕೆ ಪೆಲ್ವಿಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಸ್ಟ್ರೆಚ್ ಆದ್ರೆ ಈ ಜಾಯಿಂಟ್ಸ್ ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆಗಿ ನಾರ್ಮಲ್ 80% ಇಟ್ ವಿಲ್ ಕಮ್ ಬ್ಯಾಕ್, ಅಂದ್ರೆ ನಾರ್ಮಲ್ ಆಗ್ಬಿಡುತ್ತೆ. ಬಟ್ 20% ಪೇಷಂಟ್ಸ್ ಕಂಟಿನ್ಯೂಸ್ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ. ಓಕೆ. ಸೊ ಅದು ಡಿಸ್ಕ್ ಇಂದ ಇರುತ್ತೆ, ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಇಂದ ಇರುತ್ತೆ. ತುಂಬಾ ಜನ ಗೊತ್ತಿಲ್ಲ ನನ್ ಸಿಸೇರಿಯನ್ ಆಗಿದೆ ಬ್ಯಾಕ್ ಪೇನ್ ಅಂತ. ನಾವು ಸಿಸೇರಿಯನ್ ಇಂದ ನೋವು ಬರೋದು ಅದೊಂದು ಮಿತ್. ಸೊ ದಟ್ ಈಸ್ ನಾಟ್. ಬಟ್ ಇನ್ ಬ್ಯಾಕ್ ಪೇನ್ ಡೆಫಿನೆಟ್ಲಿ ಪ್ರೆಗ್ನೆನ್ಸಿಯಲ್ಲಿ ಬರುತ್ತೆ. ಬಟ್ ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ನಮ್ಮ ಬಾಡಿಯಲ್ಲಿ ಒಂದು ಇಲ್ಲಿ ವೆಯ್ಟ್ ಜಾಸ್ತಿ ಆಗಿ ಪೋಸ್ಚರ್ ಪ್ರಾಬ್ಲಮ್ ಆಗಿ ಅದರಿಂದ ಬ್ಯಾಕ್ ಸ್ಟ್ರೆಸ್ ಆಗಿ ಪೇನ್ ಬರುತ್ತೆ, ನಾಟ್ ಸಿಸೇರಿಯನ್. ಸೊ ಮತ್ತೆ ಪ್ರೆಗ್ನೆನ್ಸಿ ಆದ್ಮೇಲೆ ನಾವು ಪೋಸ್ಚರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲ್ಲ. ಬೇಬಿ ಕ್ಯಾರಿ ಮಾಡೋ ಟೈಮಲ್ಲಿ ಅಲ್ಲಿ ಅವ್ರ ಫೀಡಿಂಗ್ ಮಾಡೋ ಟೈಮಲ್ಲಿ ವಿಲ್ ನಾಟ್ ಇವನ್ ಸಿ ದ ಪೋಸ್ಚರ್. ಸೊ ಅದರಿಂದ ಬ್ಯಾಕ್ ಸ್ಟ್ರೆಸ್ ಆಗುತ್ತೆ. ಆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ, lack of exercises. So after pregnancy important thing is the exercise. Back strengthening exercise ಮಾಡಿ ನೀವು ಪೋಸ್ಚರ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಏನ್ ಮಾಡ್ತಾ ಇದ್ರು. ಇದು ಇಂಪಾರ್ಟೆಂಟ್. ಈ ತರ ಮಾಡಿದ್ರೆ ಬ್ಯಾಕ್ ಪೇನ್ ಯೂಶುವಲಿ ವಿಲ್ ರಿಸಾಲ್ವ್ ಇನ್ ಫ್ಯೂ ಮಂತ್ಸ್. ಅದೇನು ತುಂಬಾ ಪ್ರಾಬ್ಲಮ್ ಏನಲ್ಲ. ಆಮೇಲೆ ಅಂದ್ರೆ ಇವಾಗ ಪ್ರೆಗ್ನೆನ್ಸಿನಲ್ಲಿ ಆ ತರ ಪೇನ್ ಬಂದಿರುತ್ತೆ, ಪ್ರೆಗ್ನೆಂಟ್ ಅದು ಕನ್ಸೀವ್ ಆದ್ಮೇಲೆ ಅದು ಸರಿ ಹೋಗುತ್ತೆ ಅಂತನಾ? ಸರಿ ಹೋಗುತ್ತೆ. ಬಟ್ ಏನಾಗುತ್ತೆ, ನಾವು ಪೋಸ್ಚರ್ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ಬೇಬಿ ಕ್ಯಾರಿ ಮಾಡಕ್ಕೆ ಒಂದು ಪೋಸ್ಚರ್ ಇರುತ್ತೆ, ಫೀಡಿಂಗ್ ಮಾಡಕ್ಕೆ ಒಂದು ಪೋಸ್ಚರ್ ಇರುತ್ತೆ. ಸೊ ಡೆಫಿಷಿಯನ್ಸೀಸ್ ಏನಾದ್ರು ಇದ್ರೆ ಅದು ಕರೆಕ್ಟ್ ಮಾಡ್ಕೋಬೇಕು. ಎಕ್ಸರ್ಸೈಸ್ ಇಸ್ ಬ್ಯಾಕ್ ಸ್ಟ್ರೆಂಥನಿಂಗ್. ಬ್ಯಾಕ್ ವೀಕ್ ಆಗ್ಬಿಡುತ್ತೆ ಆಕ್ಚುಲಿ. ಸೊ ಅದು ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಇರುತ್ತೆ. ಸೊ ಈ ತರ ಅಬ್ಡಾಮಿನಲ್ ಕೋರ್ ಸ್ಟ್ರೆಂಥನಿಂಗ್. ಯೂಶಲಿ ಬ್ಯಾಕ್ ಏನಕ್ಕೆ ಸ್ಟ್ರೆಸ್ ಆಫ್ಟರ್ ಪ್ರೆಗ್ನೆನ್ಸಿ ಬರುತ್ತೆ ಅಂದ್ರೆ ಅಬ್ಡಾಮಿನ್ ಎಲ್ಲ ವೀಕ್ ಆಗ್ಬಿಡುತ್ತೆ, ಕೋರ್ ಮಸಲ್ಸ್ ವೀಕ್ ಆಗುತ್ತೆ. ಇದು ವೀಕ್ ಆದ್ರೆ ಸ್ಪೈನ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ನಾವು ಸ್ಟ್ರೆಂಥನಿಂಗ್ ಕೋರ್ ಸ್ಟ್ರೆಂಥನಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ರಿಸಾಲ್ವ್ ಇನ್ ಫ್ಯೂ ಮಂತ್ಸ್. ಒಂದೊಂದ್ಸಲ ಅದು ರಿಸಾಲ್ವ್ ಆಗ್ಲಿಲ್ಲ ಅಂದ್ರೆ ದೆನ್ ಕಮ್ ಟು ಎ ಸ್ಪೆಷಲಿಸ್ಟ್. ಯು ಕ್ಯಾನ್ ಕಂಪ್ಲೀಟ್ಲಿ ಗೆಟ್ ಮೀನ್ ಒಂದು ಸೊಲ್ಯೂಷನ್ ಸಿಗುತ್ತೆ, ಏನ್ ಮಾಡ್ಬೇಕು ಏನು ನೆಕ್ಸ್ಟ್ ಅಂತ ಸಿಗುತ್ತೆ. ಓಕೆ ಮ್ಯಾಮ್, ಇವಾಗ ಯಾವ್ದೇ ಏಜ್ ಗ್ರೂಪ್ ಆದ್ರೂ ಆಗಿರ್ಲಿ, ಇವಾಗ ಒಂದ್ ಸ್ವಲ್ಪ ದಿನ ಪೇನ್ ಬಂತು ಅಂದ್ರೆ ಪೇನ್ ಕಿಲ್ಲರ್ ತಗೊಳ್ಳೋದು, ಸುಮ್ನೆ ಆಗ್ಬಿಡೋದು. ಆಮೇಲೆ ಆದ್ರೂ ಪೇನ್ ಆಯ್ತು ನಾನು ಅವಾಗ್ಲೇ ಕೇಳ್ಪಟ್ಟೆ 3 months ಗಿನ್ನ ಜಾಸ್ತಿ ಇದೆ ಅಂದ್ರೆ ಅದು ಡೇಂಜರಸ್ ಆಗಿದೆ, ಡೇಂಜರ್ ಅನ್ನೋ ಸೈನ್ ಅದು ತೋರಿಸ್ತಾ ಇದೆ ಅಂತ. ಸೊ ಇವರು ಏನ್ ಮಾಡ್ಬೇಕು, ಯಾರನ್ನ ನಾನು ಕನ್ಸಲ್ಟ್ ಮಾಡ್ಬೇಕು ಅನ್ಕೋತಿರ್ತಾರೆ? ಸ್ಪೆಷಲಿಸ್ಟ್ ಯೂಶುವಲಿ ಎವ್ರಿವನ್ ವಿಲ್ ಗೋ ಟು ಆರ್ಥೋಸ್, ಬಟ್ ಪೈನ್ ಸ್ಪೆಷಲಿಸ್ಟ್ ನೋಡ್ತಾರೆ, ಪೈನ್ ಫಿಸಿಷಿಯನ್. ಸೊ ಫಸ್ಟ್ ಇವ್ರಿಗೆ MRI ಮಾಡಬೇಕು.
ಓಕೆ. MRI ಏನ್ ನಡೀತಾ ಇದೆ, 3 months ಇಂದ ಕಮ್ಮಿ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ಗೂ ಕಮ್ಮಿ ಆಗ್ತಾ ಇಲ್ಲ, ಎಲ್ಲಿರಂಗ್ ಆಗ್ತಾನೆ ಇದೆ. ಸೊ ಫಸ್ಟ್ ನಾವು ಏನಾಗ್ತಾ ಇದೆ ಒಳಗೆ ನೋಡ್ಬೇಕು. MRI ಮಾಡ್ಕೊಂಡು ಫಸ್ಟ್ ಡಯಾಗ್ನೋಸಿಸ್ ಇಂಪಾರ್ಟೆಂಟ್. ಡಿಸ್ಕ್ ಪ್ರಾಬ್ಲಮ್ ಇಲ್ಲ ಫೆಸೆಟ್ ಜಾಯಿಂಟ್ ಅವ್ರ ಮಸಲ್ಸ್ ಸಿಂಪಲ್ ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ವಾಟ್ ವಿ ಡೂ ಇಸ್ ಕಂಪ್ಲೀಟ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್. ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಂದ್ರೆ ಪೇಷಂಟ್ಗೆ ವಿತೌಟ್ ಸರ್ಜರಿ ಸ್ಮಾಲ್ ಇಂಜೆಕ್ಷನ್ಸ್ ಟ್ರೀಟ್ ಮಾಡ್ತೀವಿ. ಸೊ ಆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಮೇನ್ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ, ವೇರ್ ನರ್ವ್ ಕಂಪ್ರೆಷನ್ ರಿಲೀಸ್ ಆಗುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ಫೆಸೆಟ್ ಜಾಯಿಂಟ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಪಕ್ಕದಲ್ಲಿ ಎಸೆ ಜಾಯಿಂಟ್ ಅದೇ ಒಂದು ಲೇಸರ್ ಕೊಡ್ತೀವಿ, ನರ ಹತ್ರ ಒಂದು ಲೇಸರ್ ಕೊಡ್ತೀವಿ. ಮತ್ತೆ ಈಗ PRP ಮಾಡ್ತಾ ಇದ್ವಿ. ಡಿಸ್ಕ್ ಏನಾದ್ರು ಡಿಸನರೇಟ್ ಆಗ್ತಾ ಇದೆ, ಸ್ಯಾಕ್ರೋಲಿಯಾಕ್ ಜಾಯಿಂಟ್ ಫೆಸೆಟ್ ಜಾಯಿಂಟ್ಗೆ ಪ್ಲಾಸ್ಮಾ ಥೆರಪಿನೂ ಮಾಡ್ತೀವಿ. ಅಂಡ್ ಮಯೋಫೇಶಿಯಲ್ ಒಂದೊಂದ್ಸಲ ಮಸಲ್ ಪ್ರಾಬ್ಲಮ್ ಇರುತ್ತೆ, ಮಸಲ್ ಸ್ಪಾಸಮೇ, ಬಟ್ ಅವರು ತುಂಬಾ ದಿನದಿಂದ ಆ ತರ ಇದ್ರು ಮಸಲ್ ಟೈಟ್ ಆಗ್ಬಿಡುತ್ತೆ. ಮಯೋಫೇಶಿಯಲ್ ಟೈಟ್ನೆಸ್, ಮಯೋಫೇಶಿಯಲ್ ಸಿಂಡ್ರೋಮ್ ಅಂತ ಇಲ್ಲಿ. ಸೊ ದಟ್ ಮಯೋಫೇಶಿಯಲ್ ಸಿಂಡ್ರೋಮು ನಾವು ಟ್ರೀಟ್ಮೆಂಟ್ ವಿತ್ PRP ಮಯೋಫೇಶಿಯಲ್ ರಿಲೀಸ್ ಮಾಡ್ತೀವಿ, ಪ್ರೊಲೋಥೆರಪಿ ಮಾಡ್ತೀವಿ. ಸೊ ಒಂದೊಂದು ಪೇಷಂಟ್ಗೆ ಒಂದೊಂದು ಟ್ರೀಟ್ಮೆಂಟ್, ಡಿಫ್ರೆಂಟ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಸೊ ತುಂಬಾ ದಿನ ಪೇನ್ ಕಿಲ್ಲರ್ಸ್ ತಗೊಂಡಿದ್ದು ಒಳ್ಳೇದಲ್ಲ. ನಾನು ನೋವಿದೆ ಪೇನ್ ಕಿಲ್ಲರ್, ಬಟ್ ಅದು ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಇಟ್ ಅಫೆಕ್ಟ್ಸ್ ಯುವರ್ ಬೋನ್ಸ್, ಇಟ್ ಅಫೆಕ್ಟ್ಸ್ ಯುವರ್ ಮತ್ತೆ ಕಿಡ್ನೀಸ್ ಹಾಳಾಗುತ್ತೆ. ಅದರಿಂದ ಬಟ್ ಏನಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸಮಥಿಂಗ್ ಇದ್ರೆ ಈಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇದೆ. ಹೌದು, ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅಲ್ಲಿ ಪೇನ್ ಕಿಲ್ಲರ್ ಇಸ್ ನಾಟ್ ದ ಸೊಲ್ಯೂಷನ್, ಸರ್ಜರಿ ಇಸ್ ದ ಫೈನಲ್, ಅದು ಲಾಸ್ಟ್ ಆಪ್ಷನ್ ಇಟ್ಕೊಂಡು. ಬಟ್ ಮಧ್ಯದಲ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಬಂದಿದೆ, ಅಲ್ಲಿ ಕಂಪ್ಲೀಟ್ ಕ್ಯೂರು ಆಗುತ್ತೆ. ಅದು ತಿಳ್ಕೊಳ್ಳಿ, ಜಸ್ಟ್ ಡೂ ಸಮ್ ರಿಸರ್ಚ್ and come to us. If we nearby come to us, we can write. ಅಂಡ್ ಎಷ್ಟೋ ಜನ ಅನ್ಕೋತಾರೆ ಸರ್ಜರಿ ಯಾವುದೇ ಈ ತರ ಪೇನ್ಸು ಓಕೆ 3 monthsಗಿನ ಜಾಸ್ತಿ ದಿನ ಇದೆ ಅಂದ ತಕ್ಷಣ ನಾನು ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲಪ್ಪ. ಅವ್ರು ಹೇಳ್ತಾರೆ ನೀನು ಸರ್ಜರಿ ಮಾಡಿಸು ಅಥವಾ ಆಪರೇಷನ್ ಮಾಡಿಸು ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ರೆಸ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ, ನನಗೆ ತುಂಬಾ ಜವಾಬ್ದಾರಿಗಳಿದೆ, ಆ ತರ ಯೋಚನೆ ಮಾಡ್ತಾರೆ. ಸೊ ಇಟ್ ಈಸ್ ನಾಟ್ ದಟ್ ಬರೀ ಸರ್ಜರಿ ಆಪರೇಷನ್ ಅದೊಂದೇ ಅಲ್ಲ, ಯಾವುದೇ ನೋವಿಲ್ಲದೆ ಸೊ ಜಸ್ಟ್ ಒಂದು ಇಂಜೆಕ್ಷನ್ ಇಂದಾನೆ ಕೂಡ ನೀವು ಪರ್ಮನೆಂಟ್ ಆಗಿ ಅದು ಕ್ಯೂರ್ ಆಗುತ್ತೆ. ಅಂಡ್ ಸ್ಪೈನ್ ಸಕ್ಸಸ್ ರೇಟ್ ಇಸ್ ಮೋರ್ ದನ್ 95%. ಬ್ಯಾಕ್ ಅಲ್ಲಿ ಬ್ಯಾಕ್ ಟ್ರೀಟ್ ಮಾಡಿರೋದು 95% ಸಕ್ಸಸ್ ಇದೆ. ಇಲ್ಲಿವರೆಗೂ ನನಗೆ ಯಾವ ಪೇಷಂಟ್ ಮತ್ತೆ ನೋವು ಅಂತ ಬಂದಿರೋದು ತುಂಬಾ ಕಮ್ಮಿ ಇರ್ತಾರೆ. ಅವ್ರು ಬಿಕಾಸ್ ಅವ್ರ ಲೈಫ್ ಸ್ಟೈಲ್ ಹಾಗಿರುತ್ತೆ, ವೆಯ್ಟ್ ಹಾಗಿರುತ್ತೆ. ಒಂದು 5-10-100 ಅಲ್ಲಿ ಒಂದು 5 ಪೇಷಂಟ್ಸ್ ಇದ್ದೇ ಇರ್ತಾರೆ. ಬಟ್ ಡೆಫಿನೆಟ್ಲಿ 95 ಪೇಷಂಟ್ಸ್ ವಿಲ್ ಬಿ ಫೈನ್. ನೋ ನೀಡ್ ಟು ಬೇರ್, ಕಂಪ್ಲೀಟ್ ಆಗಿ ಪೈನ್ನಿಂದ ಆಚೆ ಬಂದ್ಬಿಟ್ಟು ರೊಟೀನ್ ಲೈಫ್ ಸ್ಟೈಲ್ ಬರ್ಬೋದು. ಯಾವ ಏಜ್ ಗ್ರೂಪ್ ಅವರು ನಿಮ್ಮ ಹತ್ರ ಜಾಸ್ತಿ ಬಂದಿದ್ದಾರೆ ಮ್ಯಾಮ್? ಕಾಮನ್ ನನ್ನ ಪೇಷಂಟ್ಸ್ ಬಿಟ್ವೀನ್ ಮೋರ್ ದನ್ 50 years. ಯಂಗ್ಸ್ಟರ್ಸ್ ಕಮ್ಮಿ ಇರ್ತಾರೆ. ಯೂಶಲಿ ಯಂಗ್ಸ್ಟರ್ಸ್ ಅಂದ್ರೆ ಇಂಜುರೀಸ್ ಇಂದ ಅವ್ರ ಏನಾದ್ರು ಮಸಲ್ ಈ ತರ ಸ್ಪೈನ್ ಪ್ರಾಬ್ಲಮ್ಸ್, ಬಟ್ ನೀ ಶೋಲ್ಡರ್ ಇದೆಲ್ಲ ಯೂಶಲಿ 40-50 ಮೇಲೆ ಜಾಸ್ತಿ ಇರ್ತಾರೆ. ನಾನ್ ಟ್ರೀಟ್ ಮಾಡಿರೋದು ಹೈಯೆಸ್ಟ್ ಏಜ್ ಐ ಟೋಲ್ಡ್ ಯು 99. ಅಂಡ್ ಸ್ಪೈನ್ ಐ ಟ್ರೀಟೆಡ್ 92 years. ಅವರು 90 ಡಿಗ್ರಿ ಹಿಂಗ್ ಬಂದ್ರು, ಮೇಡಮ್ ನನಗೆ ಸ್ಟ್ರೈಟ್ ಮಾಡಕ್ಕೆ ಆಗ್ತಾ ಇಲ್ಲ, ಮಾಡಿದ್ರೆ ನನಗೆ ಕಾಲೆಲ್ಲ ಎಳೀತಾ ಇದೆ ಅಂತ. ಅಂಡ್ ಕೂತ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ, ಪಾಪ ಮಲ್ಕೊಂಡು ಆ ಕಡೆ ಈ ಕಡೆ ತುಂಬಾ ಕಷ್ಟಪಡ್. ಅವ್ರಿಗೆ ನಾನು ನೋಡಿದ್ದೀನಿ ಡೆಫಿನೆಟ್ಲಿ ಸ್ಪೈನ್ ಡ್ಯಾಮೇಜ್ ಆಗಿದೆ. ವಯಸ್ಸಿಂದ ಹೇಗೆ ಮಂಡಿ ಹೆಂಗೆ ಸೋಯುತ್ತೆ ಅಲ್ಲಿನೂ ಡಿಸನರೇಟಿವ್ ಏಜ್ ರಿಲೇಟೆಡ್ ಚೇಂಜಸ್ ಇದ್ದೇ ಇರುತ್ತೆ. ಸೊ ವಿ ಟ್ರೀಟೆಡ್ ನಾನ್ ಸರ್ಜಿಕಲ್ ಒಂದು 3 sittings ಮಾಡಬೇಕಾಯ್ತು. ಒಂದು 1 sitting ಲೇಸರ್ ಕೊಟ್ಬಿಟ್ಟು ಮತ್ತೆ ನಾನು 2 sittings PRP ಮಾಡಿದ್ದೀನಿ. ಕಂಪ್ಲೀಟ್ ನಾರ್ಮಲ್ ಆಗಲಿಲ್ಲ, ಡೆಫಿನೆಟ್ಲಿ ಸ್ವಲ್ಪ ಹಂಪ್ ಇದೆ, ಬಟ್ ಆಲ್ಮೋಸ್ಟ್ ಒಂದು 80-90% ಶಿ ವಾಸ್ ಫೈನ್. ಗ್ರೇಟ್. ಅಂಡ್ ಶಿ ಇಸ್ ಡೂಯಿಂಗ್ ರೊಟೀನ್. ಮೇಡಮ್ ಐ ಆಮ್ ಗೋಯಿಂಗ್ ಟು ವಾಚ್, ನನ್ಗೆ ಫಸ್ಟ್ ಅದು ಬೇಕು, ನನ್ಗೆ ಯಾರೋ ಇಟ್ಕೊಂಡು ಹೋಗ್ಬೇಕು ಮುಂಚೆ. ನೌ ಶಿ ಇಸ್ ಡೂಯಿಂಗ್ ರೊಟೀನ್ ವರ್ಕ್ ಆಕ್ಚುಲಿ. 92 years. ಗ್ರೇಟ್. ಅವರು ಯಾವ ಕಡೆಯಿಂದ ಬಂದಿದ್ದು? ಬ್ಯಾಂಗ್ಳೂರ್ ಓನ್ಲಿ, ಬಟ್ ದಟ್ ಇಸ್ ದ ಹೈಯೆಸ್ಟ್ ಸ್ಪೈನ್ ಐ ಡಿಡ್. ನೀ ಐ ಥಿಂಕ್ ಐ ಡಿಡ್ 99 years ಆಲ್ಸೋ. ಓಕೆ ಮ್ಯಾಮ್, ನಾನು ಕೇಳ್ಪಟ್ಟೆ ನಿಮ್ಮ ಎಪಿಯೋನು ಫಸ್ಟ್ ಇಂಡಿಯಾನಲ್ಲೇ ಫಸ್ಟ್ ಒಂದು ಟ್ರೀಟ್ಮೆಂಟ್ ಲೈಕ್ PRP ಅಂತ ಕೇಳ್ಪಟ್ಟನಲ್ಲ, ಟ್ರೀಟ್ಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಇಂಡಿಯಾನಲ್ಲೇ ಫಸ್ಟ್ ಅಂತ ನಾನು ಕೇಳ್ಪಟ್ಟೆ. ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಸೊ ಓಕೆ, ಇಂಡಿಯಾನಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು ಎಪಿಯೋನ್ ಅಲ್ಲ, ಬಟ್ ಒಂದು ಪ್ರೋಟೋಕಾಲ್ ಸೆಟ್ ಮಾಡಿರೋದು ಎಪಿಯೋನ್. ಸೊ PRP ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ರಿಸಲ್ಟ್ಸ್ ಇಂದ ಸರ್ಜರಿ ಅವಾಯ್ಡ್ ಮಾಡ್ಬೋದು ಫ್ಯೂಚರಲ್ಲಿ ಅಂತ ಒಂದು ರಿಸರ್ಚ್ ಮಾಡಿಬಿಟ್ಟು ಒಂದು ಪ್ರಾಪರ್ ಪ್ರೋಟೋಕಾಲ್, ಈ PRP ಜೊತೆ ಏನೇನು ಮಾಡ್ಬೇಕು. ಇಂಡಿಯನ್ ಪಾಪ್ಯುಲೇಷನ್ ಇಸ್ ಡಿಫ್ರೆಂಟ್. ಹೌದು, ಇದು ಸ್ಟಾರ್ಟ್ ಆಗಿರೋದು ಆಕ್ಚುಲಿ 1960s ಇಂದಾನೆ US UK ಅಲ್ಲಿ PRP ಟ್ರೀಟ್ಮೆಂಟ್ ಇತ್ತು. ಬಟ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಗೆ ಡಿಫ್ರೆಂಟ್. ಈಗ ನಾವು ಏನು ಊಟ ಮಾಡ್ತೀವಿ, ನಾವೇನು ಲೈಫ್ ಸ್ಟೈಲ್ ಹೇಗಿರುತ್ತೆ ನಮಗೆ, ಸೊ ಇದ್ರಕ್ಕೆ ಹೇಗೆ ನಾವು ಜೊತೆ PRP ಟ್ರೀಟ್ಮೆಂಟ್ ಜೊತೆ ಏನೇನು ಮಾಡಬೇಕು, ಲೈಕ್ ಎಕ್ಸಸೈಸಸ್,
ಮಾಡಿಫಿಕೇಶನ್ಸ್ ಲೈಫ್ ಸ್ಟೈಲ್ ಊಟದಲ್ಲಿ ಎಲ್ಲ ಒಂದು ಪ್ರೋಟೋಕಾಲ್ ಸೆಟ್ ಮಾಡಿರೋದು ಇಪಿಯೋನ್. ಡೂಯಿಂಗ್ ದಿಸ್ ಸಿನ್ಸ್ 10 years. ನಮ್ಗೆ ಆಲ್ಮೋಸ್ಟ್ 4 branches ಇದೆ. ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ಬಿಕಾಸ್ ಐ ಆಮ್ ಅ ರೇಡಿಯಾಲಜಿಸ್ಟ್, ನಾನು ಡಾಕ್ಟರ್ ದಾರಾ ಇಸ್ ಅನಸ್ಥೆಟಿಸ್ಟ್. ನಾವು ತುಂಬ ಪೇಷಂಟ್ಸ್ ನೋಡಿದ್ವಿ, ನೀ ಪೇಷಂಟ್ಸ್ ಆಗಲಿ, ಸ್ಪೈನ್ ಪೇಷಂಟ್ಸ್ ಆಗಲಿ, ಏಜ್ ರಿಲೇಟೆಡ್ ಚೇಂಜಸ್ಗೆ ದೊಡ್ಡ ಸರ್ಜರೀಸ್ ಮಾಡಿಕೊಂಡು ತುಂಬ ಕಾಂಪ್ಲಿಕೇಶನ್ಸ್ ನೋಡ್ತಾ ಇದ್ರು. ಈಗ ನಮಗೆ ಹೇರ್ ಹೇಗೆ ವೈಟ್ ಆಗುತ್ತೋ ಜಾಯಿಂಟ್ ಸ್ಪೈನಲ್ಲಿ ಅದೇ ಏಜ್ ರಿಲೇಟೆಡ್ ಚೇಂಜಸ್ ಇದ್ದೇ ಇದೆ. ಹೌದು. ಅಂಥದಕ್ಕೆ ಸರ್ಜರಿ ಮಾಡಿ ಫೈನಲಿ ಒಬ್ರು ಬೆಡ್ ರಿಡನ್ ಆಗ್ತಾರೆ. ಅದು ಇದು ಬೇರೆ ಸೊಲ್ಯೂಷನ್ ಇಲ್ಲ. ಪೇನ್ ಕಿಲ್ಲರ್ ತಗೋಬೇಕು, ಇಲ್ಲಾಂದ್ರೆ ಸರ್ಜರಿ ಮಾಡ್ಕೋಬೇಕು ಬೇರೆ ಅಂತ ನೋಡ್ತಾ ದಿಸ್ ವಿ ಫೌಂಡ್ PRP ವರ್ಕ್ಸ್ ಎಕ್ಸಲೆಂಟ್ಲಿ. ಬಟ್ ಹೇಗೆ ಇದು ಎಷ್ಟು ಫ್ರೀಕ್ವೆಂಟ್ ಆಗಿ ಕೊಡಬೇಕು, ಯಾವ ಸ್ಟೇಜ್ಗೆ ಎಷ್ಟು ಸಿಟ್ಟಿಂಗ್ಸ್ ಕೊಡಬೇಕು, ಅಂಡ್ ಹೌ ಫ್ರೀಕ್ವೆಂಟ್ಲಿ ವಿ ಶುಡ್ ಗಿವ್, ಇದ್ರ ಜೊತೆ ಏನೇನು ಮಾಡಬೇಕು. ಸೊ ಎವ್ರಿಥಿಂಗ್ ಪ್ರೋಟೋಕಾಲ್ ಸೆಟ್ ಮಾಡಿರೋದು ಎಪಿಯೋನ್. ಅಂಡ್ ವಿ ಟ್ರೀಟೆಡ್ more than 60,000 patients in actually South India, planning to expand all over India. ನೋಡ್ತಾ ಇದ್ದೀವಿ. ಸೊ ಇವಾಗ ಯಾರೇ ಆಗ್ಲಿ ಏನ್ ಅನ್ಕೋತಾರೆ, ಯಾವ್ದೋ ಒಂದು ಟ್ರೀಟ್ಮೆಂಟ್ ಅಂತ ಅಂದಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅನ್ನೋದು ಪಕ್ಕ ಯೋಚನೆ ಮಾಡೇ ಮಾಡ್ತಾರೆ. ಸೊ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಆಗುತ್ತಾ? ಸೊ ವಾಟ್ ಎವರ್ ವಿ ಡೂ ಇಸ್ ಸಿಂಪಲ್ ಇಂಜೆಕ್ಷನ್ ಇಂದಾನೆ ಮಾಡ್ತೀವಿ. ಇಂಜೆಕ್ಷನ್ ಅಂದ್ರೆ ನೀವೇ, ನೋ ನೈಫ್. ಸರ್ಜರಿ ಇಲ್ಲ ಅಂದ್ರೆ ಅದು ಕಾಂಪ್ಲಿಕೇಶನ್ಸ್ ಎಲ್ಲ ಸೈಡ್, ನೋ ಕಾಂಪ್ಲಿಕೇಶನ್ ರಿಲೇಟೆಡ್ ಟು ಸರ್ಜರಿ. ಅಂಡ್ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ಸ್ ಅದರ್ ರೀಸನ್ ರೇಟಿವ್ ಥೆರಪೀಸ್ ಅಂದ್ರೆ PRP ಇಂದ ಮಾಡ್ತೀವಿ. ಪ್ಲಾಸ್ಮಾ, ಪೇಷಂಟ್ ಓನ್ ಬ್ಲಡ್. ಇದರಲ್ಲಿ ಮೆಡಿಸಿನ್ ಏನಿಲ್ಲ, ಕೆಮಿಕಲ್ ಏನಿಲ್ಲ, 100% ಸೇಫೆಸ್ಟ್ ಪ್ರೊಸೀಜರ್. ಆರಾಮಾಗಿ ಎಲ್ಲರೂ ಮಾಡ್ಕೋಬಹುದು. ಈಗ ಶುಗರ್ ಇರ್ಲಿ, BP ಇರ್ಲಿ, ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ, ಯಾವುದೇ ಪ್ರಾಬ್ಲಮ್ ಇದ್ರೂ PRP ಮಾಡ್ಬೋದು, ಮಾಡಿಸ್ಕೋಬಹುದು. ಅದಕ್ಕೆ ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಇರಬಾರ್ದು. ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಇದ್ರೆ ಅದು ಮಾಡಿದ್ರು ಯೂಸ್ ಆಗಲ್ಲ, ಪೇಷಂಟ್ಗೇನು ಕಾಂಪ್ಲಿಕೇಟ್ ಆಗಲ್ಲ, ಬಟ್ ಅಷ್ಟೊಂದು ರಿಸಲ್ಟ್ ಇರಲ್ಲ. ಎಲ್ಲಿ ಮಾಡ್ತಾ ಇದ್ವು ಅಲ್ಲಿ ಇನ್ಫೆಕ್ಷನ್ ಇರಬಾರ್ದು. ಅಲ್ಲಿ ಇನ್ಫೆಕ್ಷನ್ ಇದ್ರೆ ನಾವು ಮಾಡೋಕ್ಕಾಗಲ್ಲ. ಕ್ಯಾನ್ಸರ್ ಇರಬಾರ್ದು, ಅಷ್ಟೇ. ಈ 3 ಬಿಟ್ಟು ಎಲ್ಲಾ ಕಂಡೀಷನ್ಸ್ ಪೇಷಂಟ್ ಏನಾದ್ರೂ ಇರ್ಲಿ ಆರಾಮಾಗೆ ಮಾಡ್ಕೋಬಹುದು. ಸೊ ನೀವು ಬಿಫೋರ್ ಸ್ಟಾರ್ಟಿಂಗ್ ದ ಏನು ಟ್ರೀಟ್ಮೆಂಟ್ ಚೆಕ್ ಮಾಡ್ತೀರಾ, ಇವ್ರಿಗೆ ಏನೇನ್ ಪ್ರಾಬ್ಲಮ್ಸ್ ಇದೆ, ನಾವ್ ಇದನ್ನ ಮಾಡಬಹುದಾ ಟ್ರೀಟ್ಮೆಂಟ್ ಅಂತ? ಡೆಫಿನೆಟ್ಲಿ ವಿಲ್ ಚೆಕ್. ಸೊ ಫಸ್ಟ್ ಸ್ಕ್ಯಾನ್ ನೋಡ್ಕೊಂತೀವಿ. ಬೇಸಿಕ್ ಬ್ಲಡ್ ಟೆಸ್ಟ್ ಆಗ್ಲಿ, BP, ಶುಗರ್, ಇದೆಲ್ಲ ಅದು ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಾಟ್ ದಟ್ ಅದಿದ್ರೆ ಮಾಡಕ್ಕಾಗಲ್ಲ ಅಂತೆಲ್ಲ, ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ದೆನ್ ವಿ ಡು. ಸೊ ಪ್ರೀ ಪ್ರೊಸೀಜರ್ ಬೇಸಿಕ್ ಟೆಸ್ಟ್ ಇರುತ್ತೆ. ಅಲ್ಟ್ರಾಸೌಂಡ್ ಆದ್ರೆ MRI, ಸ್ಪೈನ್ MRI ಮಾಡಿಸ್ತೀವಿ. MRI ಮಾಡಿಸ್ಕೊಂಡು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ದೆನ್ ವಿ ಡು. ಒಂದು 6 hours ಇದ್ರೆ ಸಾಕು ಹಾಸ್ಪಿಟಲ್. ಸ್ಪೈನ್ ಪೈನ್ ಆದ್ರೆ 6 hours ಇದ್ರೆ ದೆನ್ ದೇ ಕ್ಯಾನ್ ಗೋ ಬ್ಯಾಕ್ ವಾಕಿಂಗ್. ಬೆಡ್ ರೆಸ್ಟ್ ಏನಿಲ್ಲ, ಮನೆಗೆ ಆರಾಮಾಗಿ ಹೋಗ್ಬೋದು, ಅವ್ರ ರೊಟೀನ್ ವರ್ಕ್ ಮಾಡ್ಬೋದು. ಡೂಸ್ ಡೋಂಟ್ಸ್ ಒಂದು ಫಾಲೋ ಮಾಡಿದ್ರೆ ಸಾಕು. ಇದು ಮಾಡ್ಬೋದು. ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್ ಮ್ಯಾಮ್? ಸೊ ಸ್ಪೈನ್ ಮಾಡಿದ್ರೆ ನಾನು ಬಗ್ಗಿ ಮಾಡೋ ಕೆಲಸಗಳು ಜಾಸ್ತಿ ಮಾಡಬಾರ್ದು, ತೂಕ ಎತ್ತೋದು ಜಾಸ್ತಿ ಮಾಡಿ. ಅಂದ್ರೆ ಎಷ್ಟು ದಿನ? 2 months ಡಿಪೆಂಡಿಂಗ್ ಅಷ್ಟೇ. ಅಂದ್ರೆ ಡಿಪೆಂಡಿಂಗ್, ಒಂದೊಂದ್ ಸಾರಿಗೆ ಮೈಲ್ಡ್ ಇದ್ರೆ ದೆನ್ ನಾಟ್ ಇವನ್ 15-20 days. ಬಟ್ ಜಾಸ್ತಿ ಇದ್ರೆ ಒಂದು 2 months ಸ್ವಲ್ಪ ರೆಸ್ಟ್ರಿಕ್ಟ್. ಅವ್ರು ರೊಟೀನ್ ಲೈಫ್ ಮಾಡ್ಕೋಬಹುದು, ಇದು ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಬೇಕು. ತುಂಬಾ ನಿಲ್ತ್ಕೊಂಡ್ ಮಾಡೋದು. ಬೈಕ್ ರೈಡಿಂಗ್ ವಿ ಅವಾಯ್ಡ್. ಲಾಂಗ್ ಅವರ್ಸ್ ಜರ್ನಿ ವಿ ಅವಾಯ್ಡ್. ಸೊ ಈ ತರ ಒಂದು 2 months ರೆಸ್ಟ್ರಿಕ್ಷನ್ಸ್ ಇರ್ಬೇಕಷ್ಟೇ. ಅಂಡ್ ಮೇನ್ ಎಕ್ಸಸೈಸಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇರುತ್ತೆ. ಇಂಪಾರ್ಟೆನ್ಸ್ ಆಫ್ ಪೋಸ್ಚರ್ ಎಕ್ಸ್ಪ್ಲೈನ್ ಮಾಡ್ತೀವಿ ಪೇಷಂಟ್ಗೆ. ಇಂಪಾರ್ಟೆನ್ಸ್ ಆಫ್ ವೆಯ್ಟ್ ಕಂಟ್ರೋಲ್ ಎಕ್ಸ್ಪ್ಲೈನ್ ಮಾಡಿ. ಅಂಡ್ ಡೈಟ್ ಚಾರ್ಟ್ ಕೊಡ್ತೀವಿ. ಡೈಟ್ ಚಾರ್ಟ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಇಟ್ಸ್ ನಾಟ್ ನಾನು ಈಗ ಬಂದಿದ್ರು ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಟಿದ್ನಿ, ಟ್ರೀಟ್ಮೆಂಟ್ ಕೊಟ್ಟಿದ್ನಿ, ಆಗೋಯ್ತು ಹೋಗಿದ್ರಲ್ಲ. ಸೊ ವಿ ಟ್ರೈನ್ ದೆಮ್ ಹೌ ಟು ಮೇಂಟೈನ್ ಲಾಂಗ್ ಟರ್ಮ್. ಮತ್ತೆ ಬರಬಾರ್ದಂದ್ರೆ ಏನೇನ್ ಮಾಡಬೇಕು ಅಂತಾನು ನಾವು ಟ್ರೈನ್ ಮಾಡ್ತೀವಿ. ಆ ಥರ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ ಏನಿರಲ್ಲ. ಸ್ಪೈನ್ ತುಂಬಾ ಕಾಂಪ್ಲೆಕ್ಸ್. ಹೌದು, ತುಂಬಾ ಕಾಂಪ್ಲೆಕ್ಸ್. ಈಗ ನಾನು ಇಫ್ ಐ ಡೂ ಡಿಸ್ಕ್ ಸ್ಯಾಟಿಕಾ ಪ್ರಾಬ್ಲಮ್ ಬಂದಿದೆ, ಒಂದು ಕಾಲೆಲ್ಲ ಎಳಿಯದಂಗೆ ಆಗ್ತಾ ಇದ್ರೆ ನಾವೇನು ಫಸ್ಟ್ ಅದು ಯಾವ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದೆ ನೋಡ್ಕೊಂಡು ಆ ಲೆವೆಲ್ ಟ್ರೀಟ್ ಮಾಡ್ತೀವಿ. ಬೇರೆ ಲೆವೆಲ್ ಅಲ್ಲಿ ಬರ್ಬೋದು, ಇಲ್ಲ ಬೇರೆ ಫೆಸೆಟ್ ಜಾಯಿಂಟ್, ಸ್ಯಾಕ್ರೋಲಿಕ್ ಜಾಯಿಂಟ್ ಇಂದಾನು ಪೇನ್ ಬರ್ಬೋದು. ಇದು ಬರಬಾರ್ದಂದ್ರೆ ಏನೇನ್ ಪ್ರಿಕಾಷನ್ಸ್ ಅಂತ ನಾವು ಹೇಳ್ಕೊಡ್ತೀವಿ. ಆ ತರ ಫಾಲೋ ಮಾಡಿದ್ರೆ 90% ಮತ್ತೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರಲ್ಲ. ಸೊ ಇಟ್ಸ್ ನಾಟ್ ಇದು ಟ್ರೀಟ್ಮೆಂಟ್ ಪೇನ್ ಒಂದು ಕಮ್ಮಿ ಮಾಡೋದಲ್ಲ, ಇಟ್ಸ್ ಲಾಂಗ್ ಟರ್ಮ್ ಎಫೆಕ್ಟ್ ಬೇಕು. ಅಂಡ್ ಪೇನ್ ಅನ್ನ ಕಮ್ಮಿ ಮಾಡೋದು ಒಂದ್ ಕಡೆ ಆದ್ರೆ, ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಆಗುವಂತ ಪೇನ್ಗಳನ್ನ ಕೆಲವು ಜನ ಫೇಸ್ ಮಾಡಿರ್ತಾರೆ. ಸೊ ಇದ್ರಲ್ಲಿ ಆತರ ಏನಾದ್ರು ಇದೆಯಾ? ಪೇನ್ಲೆಸ್ ಟ್ರೀಟ್ಮೆಂಟ್? ಪೇನ್ಲೆಸ್ ಅಲ್ಲ, ಸಿಂಪಲ್ ಇಂಜೆಕ್ಷನ್ ಪೇನ್ ಇರುತ್ತೆ ಅಷ್ಟೇ. ನೀವೀಗ ಕೈಗೆ ಇಂಜೆಕ್ಷನ್ ತಗೊಂಡ್ರೆ ಹೇಗಿರುತ್ತೆ ಅಷ್ಟೇ. ಅದನ್ನು ಕಮ್ಮಿ ಮಾಡ್ಬೇಕಂತ ಫಸ್ಟ್ ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ. ಲೋಕಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ಇಮೇಜ್ ಗೈಡೆನ್ಸ್ ಅಲ್ಲಿ ವಿ ಎಂಟರ್ ವಾಟ್ ಎವರ್ ಟು ಡೂ. ನಾವು ನೀಡಲ್ಸ್ ವಿ ಎಂಟರ್ ಆಗುತ್ತೆ. ಸ್ವಲ್ಪ ಗೊತ್ತಾಗುತ್ತೆ. ತುಂಬಾ ಪೇನ್ಫುಲ್, ನಾವು ತಗೊಂಡಕ್ಕೆ ಆಗಲ್ಲ ಅಂತ ಏನಿಲ್ಲ. ಸೊ ಅದು ತಗೊಂಡ್ಮೇಲೆ 1-2 days ಸ್ವಲ್ಪ ಇಂಜೆಕ್ಷನ್ ಡಿಸ್ಕಂಫರ್ಟ್ ಇರುತ್ತೆ.
ಬಟ್ ಲೇಟರ್ ದೇ ಕ್ಯಾನ್ ಬಿ ನಾರ್ಮಲ್, ಕಂಪ್ಲೀಟ್ಲಿ ನಾರ್ಮಲ್. ಇವಾಗ ಒಂದ್ಸಲ ಒಬ್ಬ ಪೇಷಂಟ್ ಬಂದ್ರು, ಸೊ ಇವಾಗ ನಂಗೆ ಏನು ಶೋಲ್ಡರ್ ಪೇನ್ ಇದೆ ಅಂತ, ಎಷ್ಟು ಹಾರ್ ಅವರು ಆ ಟ್ರೀಟ್ಮೆಂಟ್ ನ ತಗೋಬೇಕಾಗತ್ತೆ? ಟ್ರೀಟ್ಮೆಂಟ್ 15-20 ಮಿನಿಟ್ಸ್, ಸ್ಪೈನ್ ಒಂದು 30-40 ಮಿನಿಟ್ಸ್ ಆಗ್ಬೋದು. ಶೋಲ್ಡರ್ ಟ್ರೀಟ್ ಮಾಡಿದ್ರೆ ಒಂದು 15-20 ಮಿನಿಟ್ಸ್ ಅಷ್ಟೇ. ಬಟ್ ಅದಾದ್ಮೇಲೆ ಅಬ್ಸರ್ವೇಷನಲ್ಲಿ ಇರ್ತಾರೆ. ಅದಾದ್ಮೇಲೆ ಅವ್ರಿಗೆ ಮಸಲ್ಸ್ ಎಲ್ಲ ನಾವು ಚೆಕ್ ಮಾಡ್ತೀವಿ, ಏನೇನು ಮಾಡ್ಬೇಕು, ಎಕ್ಸರ್ಸೈಸಸ್ ಇರುತ್ತೆ. ಸೊ ಆಫ್ಟರ್ ದಟ್ ಒಬೆಸಿಟಿ ಇದ್ರೆ ಡೈಟ್ ಚಾರ್ಟ್ ಇರುತ್ತೆ. ಈಗ ಶುಗರ್ ಪೇಷಂಟ್ ಫ್ರೋಜನ್ ಶೋಲ್ಡರ್ ಬಂದ್ರೆ ಅವ್ರಿಗೆ ಅದಕ್ಕೆ ರಿಲೇಟೆಡ್ ಡೈಟ್ ಚಾರ್ಟ್ಸ್ ಇರುತ್ತೆ. ಸೊ ಒಂದು 3 hours ನಾನು ಹಾಸ್ಪಿಟಲ್ ಇರಬೇಕು. ಸ್ಪೈನ್ ಅದೇ ಶೋಲ್ಡರ್ ಸ್ಪೈನ್ ಆದ್ರೆ ಒಂದು 6 hours ಅಬ್ಸರ್ವೇಷನ್ ಅಲ್ಲಿ ಇರಬೇಕು. ಪ್ರೊಸೀಜರ್ 1/2 hour ಆದ್ಮೇಲೆ ಒಂದೊಂದ್ಸಲ ನಂಬಿರುತ್ತೆ ಕಾಲು, ಅದೆಲ್ಲ ನೋಡ್ಕೊಂಡು ನಾವು ನೀಟಾಗಿ ಎವ್ರಿಥಿಂಗ್ ಇಫ್ ಇಸ್ ಫೈನ್ ವೀಲ್ ಸೆಂಡ್. ಯೂಶಲಿ 1 hour ಆದ್ಮೇಲೆ ವಾಕ್ ಮಾಡಿಸ್ತೀವಿ ಸ್ಪೈನ್ಗೆ. ನಾರ್ಮಲ್ ಇದ್ರೆ ಇಮಿಡಿಯೇಟ್ ಆಗಿ ಡಿಸ್ಚಾರ್ಜ್ ಮಾಡ್ತೀವಿ. ಸ್ವಲ್ಪ ಜೋವ್ ಏನಾದ್ರು ಇದ್ರೆ ಒಂದು 2 hours ಇರ್ತಾರೆ ಅಷ್ಟೇ. ನಾನು ಪುಷ್ಪರಾಜು RR ನಗರದಿಂದ ಬಂದಿದ್ದೀನಿ. ನನಗೆ ಶೋಲ್ಡರ್ ಪ್ರಾಬ್ಲಮ್ ಇತ್ತು. ಇದು ಬೇರೆ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಇಲ್ಲಿ ಮಸಲ್ಸ್ ಕರಗಿದೆ ಅಂತಂದರು, ಆಪ್ರೇಷನ್ ಆಗಬೇಕು ಅಂದರು. ಅವತ್ತು ನೈಟ್ ನಾನು ಮ್ಯಾಮಿಂದೆಲ್ಲ ಸಂದರ್ಶನ ನೋಡ್ತಾ ಇದ್ದಾಗ ಒಂದ್ಸತಿ ಇಲ್ಲೇ ಬರಬಾರ್ದು ಅಂತ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಮ್ಯಾಮ್ ಎಲ್ಲ ಸಜೆಷನ್ ಹೇಳಿದರು. ಅವಾಗ ನೋಡೋಣ ಅಂತ ನಾನು ಇಂಜೆಕ್ಷನ್ ತೊಗೊಂಡೆ. ನನ್ನ ಕೈ ಈ ಥರ ಹೀಗೆ ತುಂಬ ಸೊಟ್ಟನೇ ಆಗಿತ್ತು, ನೆಟ್ಟಗೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಈಗ ನಾನು ತುಂಬ ಕೈಯೆಲ್ಲ ನೆಟ್ಟಗೆ ಮಾಡ್ತಾ ಇದ್ದೀನಿ. ನನಗೆ ಇದ್ರ ಮೇಲೆ ನಂಬಿಕೆ ಇದೆ. ಯಾರು ಬೇಕಾದ್ರೂ ಬಂದು ఇంజెక్షన్ తగ్గబోదు నేను. నా పేరు రెడ్డమ్మ. నేను వైట్ఫీల్డ్ నుంచి వస్తున్నాను. యాక్చువల్లీ నాకు లోయర్ బ్యాక్ పెయిన్ ఉంది L4 L5 ఇష్యూతో. ఇక్కడ గూగుల్లో చూసి ఇక్కడికి వచ్చాము. AP1లో ట్రీట్మెంట్ బాగుందని చెప్పి ఒకసారి చూసి వెళ్దామని వచ్చాము. వచ్చిన తర్వాత 2 సిట్టింగ్స్ చేయాలని చెప్పారు. 2 సిట్టింగ్స్ చేసిన తర్వాత నాకైతే చాలా పెయిన్ రిలీఫ్ ఉంది. చెప్పాలంటే అసలు నాకు పెయిన్ ఉందనే విషయమే మర్చిపోయాను. అంతకుముందు అయితే ఎంత పెయిన్ ఉండిందంటే అసలు నిలబడి పనిచేసేకి కూడా చాలా ఇబ్బంది పడేదాన్ని. ఇప్పుడైతే చాలా హ్యాపీగా ఉన్నాను. 2.5 years ನಾನು ಶೋಲ್ಡರ್ ಪೇಯ್ನಿಂದ ತುಂಬ ಕಷ್ಟಪಡ್ತಾ ಇದ್ದೆ. ನಿಯರ್ಲಿ 3 ಹಾಸ್ಪಿಟಲ್ಸ್ ಹೋಗಿದೆ, ಕ್ಯೂರ್ ಆಗಿಲ್ಲ. ಫೈನಲಿ ಐ ಗಾಟ್ AP1. ಸೊ ನೌ ಐ ಟೇಕ್ 3 ಕೋರ್ಸಸ್. ಸೊ ಇವಾಗ ನನಗೆ ಕಂಪ್ಲೀಟ್ ಫುಲ್ ರಿಲೀಫ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ AP1 ಆ್ಯಂಡ್ ಡಾಕ್ಟರ್ಗೂ ಎಲ್ಲ ಸ್ಟಾಫ್ಗೂ ತುಂಬ ಕೋಪ್ರೇಟ್ ಆ್ಯಂಡ್ ಸಪೋರ್ಟಿವ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ AP1. ಇವಾಗ ಕಾಮನ್ ಆಗಿ ಈ ಶುಗರ್ ಪೇಷಂಟ್ಸಿಗೆ ಅಂತ ಬಂದಾಗ ಕಾಮನ್ ಆಗಿ ಬೇರೆ ನೋವುಗಳು, ಆ ಥರ ಸಮಸ್ಯೆಗಳು, ಮತ್ತೆ ಕಾಲೆಲ್ಲ ಚುಚ್ಚುತ್ತೆ ಅಂತ ಎಲ್ಲ ಹೇಳೋದನ್ನ ನಾವು ಕೇಳ್ಪಟ್ಟಿರ್ತೀವಿ. ಸೊ ಅದಕ್ಕೂ ಏನಾದರೂ ಇಂಟರ್ಲಿಂಕ್ ಇದೆಯಾ? ಸೊ ಎಲ್ಲ ಶುಗರ್ ಪೇಷಂಟ್ಸ್ಗೆ ಮೇನ್ ಪ್ರಾಬ್ಲಮ್ಸ್ ನಾನು ನೋಡೋದು ಡಯಾಬೆಟಿಕ್ ನ್ಯೂರೋಪತಿ. ಡಯಾಬೆಟಿಕ್ ನ್ಯೂರೋಪತಿ ಅಂದ್ರೆ ನರಗಳೇ ಡ್ಯಾಮೇಜ್ ಆಗ್ತಾ ಬರುತ್ತೆ ಶುಗರ್ ಇಂದ. ಆ ನರ್ವ್ಸ್ ಡ್ಯಾಮೇಜ್ ಇಂದ ಕಂಟಿನ್ಯೂಸ್ ಪೈನ್ ಇರುತ್ತೆ, ಲೈಕ್ ಚುಚ್ಚುದಂಗೆ, ಬರ್ನಿಂಗ್, ಉರಿ. ಸ್ವಲ್ಪ ಫ್ಯಾನ್ ಗಾಳಿಗೂ ಆಗಲ್ಲ ಅವ್ರಿಗೆ, ಮತ್ತೆ ಬೆಡ್ಶೀಟ್ ಟಚ್ ಆದ್ರೂ ಆಗಲ್ಲ. ಸೊ ಯಾವಾಗ್ಲೂ ಬಿಸಿ ಬಿಸಿ ಅಂತ, ಪಾಪ ನಿದ್ರೆ ಬರಲ್ಲ. ದೇ ವಿಲ್ ಸಿ ಸೋ ಮೆನಿ ಸ್ಲೀಪ್ಲೆಸ್ ನೈಟ್ಸ್. ಎಲ್ಲ ಏನ್ ಹೇಳ್ತಾರೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಷ್ಟೇ, ನೀವು ಟ್ಯಾಬ್ಲೆಟ್ಸ್ ತಗೊಳ್ಳಿ ಇಷ್ಟೇ, ಇದಕ್ಕೆ ವಾಸಿ ಇಲ್ಲ, ಯು ಹ್ಯಾವ್ ಟು ಬೆರ್. ಡೆಫಿನೆಟ್ಲಿ ದೆರ್ ಇಸ್ ನೋ ಕಂಪ್ಲೀಟ್ ಟ್ರೀಟ್ಮೆಂಟ್ ದಟ್ ಆಕ್ಸ್. ಬಟ್ ಪೇಯ್ನ್ ಕಮ್ಮಿ ಮಾಡೋದಕ್ಕೆ ನಾವು ಅದಕ್ಕೆ ಲೇಸರ್ ಕೊಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕೊಡ್ತೀವಿ. ಸೊ ಆ ನರ್ವ್ ಯಾವುದು ಡ್ಯಾಮೇಜ್ ಆಗಿದೆ ನೋಡಿಕೊಂಡು, ಹೌ ಸಿವಿಯರ್ಲಿ ಇಟ್ಸ್ ಡ್ಯಾಮೇಜ್ ನೋಡಿಕೊಂಡು ಪಲ್ಸ್ಡ್ RF ಅಂತ ಮಾಡ್ತೀವಿ. ಪಲ್ಸ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ ನರ್ವ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಲ್ಲ. ಸೊ ಆ ಲೇಸರ್ ಅಂದರೆ ಸ್ಮಾಲ್ ಹೀಟ್ ಕೊಟ್ಟರೆ ಆ ಪೇಯ್ನ್ ಸಿಗ್ನಲ್ಸ್ ಮಾತ್ರ ಮಾಡ್ಯುಲೇಟ್ ಆಗುತ್ತೆ. ಅಂದರೆ ಪೇಯ್ನ್ ಕಾಲಿಂದ ಬ್ರೈನ್ಗೆ ಹೋಗಲ್ಲ, ಅಷ್ಟೇ, ಸ್ಟಾಪ್ ಆಗಿಬಿಡುತ್ತೆ. ಅದ್ರ ಜೊತೆ ಆ ನರ್ವ್ ಸುತ್ತ ನಾವು PRPನೂ ಇಂಜೆಕ್ಟ್ ಮಾಡ್ತೀವಿ. ರಿಸಲ್ಟ್ಸ್ ಆರ್ ಎಕ್ಸಲೆಂಟ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಅಂದರೆ ನಾನು 100% ಹೇಳೋಕ್ಕಾಗಲ್ಲ. ಬಟ್ ದಿಸ್ ಈಸ್ ಆಲ್ಸೋ ವಿ ಆರ್ ಡೂಯಿಂಗ್, ಅಂದರೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ, 2 years ಆಗಿದೆ. ಅಂಡ್ 60 to 70% ಪೇಷಂಟ್ಸ್ ಚೆನ್ನಾಗಿದ್ರು. ಓಕೆ, ರಿಸಲ್ಟ್ಸ್ ವಿ ಆರ್ ಡೂಯಿಂಗ್ ಗುಡ್. ಬಟ್ ಏನಂದ್ರೆ ಇದು ಒನ್ ಥಿಂಗ್, ಇಟ್ಸ್ ನಾಟ್ ಲೈಕ್ ಮತ್ತೆ ನಾನು ಇದು ಮಾಡಿಸ್ಕೊಂಡ್ರೆ ಬರಲ್ಲ ಅಂತ ಇಲ್ಲ. ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಮತ್ತೆ ಬರುತ್ತೆ, ಸೊ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಬರುತ್ತೆ. ಸೊ ಅದು ನೋಡ್ಕೊಂಡು ಶುಗರ್ ಕಂಟ್ರೋಲ್ ಇಟ್ಕೊಂಡು ನಾವೇನೇನು ಹೇಳ್ದಾಗ ಫಾಲೋ ಮಾಡಿದ್ರೆ ಇಟ್ ಗಿವ್ಸ್ ಲಾಂಗ್ ಲಾಸ್ಟಿಂಗ್. ಮತ್ತೆ ಬಂದ್ರೆ ಮತ್ತೆ ಬರ್ಬೇಕು, ಇನ್ನೊಂದ್ಸರಿ ಮಾಡ್ತೀವಿ. ದೇರ್ ಇಸ್ ನೋ ಕಂಪ್ಲೀಟ್ ಕ್ಯೂರ್, ಇನ್ನೊಂದು ಆಪ್ಷನೂ ಇಲ್ಲ ಡಯಾಬೆಟಿಕ್ ನ್ಯೂರೋಪತಿಗೆ. ಅಂಡ್ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಶುಗರ್ ಪೇಷಂಟ್ಸ್ಗೆ ಫ್ರೋಸನ್ ಶೋಲ್ಡರ್.
ಸೊ ದಿಸ್ ಆಲ್ಸೋ ಕಾಮನ್ಲಿ ಕಮ್. ಈ ಫ್ರೋಸನ್ ಶೋಲ್ಡರ್ ಅಂದರೆ ಏನಾಗುತ್ತೆ ಅಂದರೆ ಜಾಯಿಂಟ್ ಎಲ್ಲ ಫ್ರೀಸ್ ಆಗೋಗ್ಬಿಡುತ್ತೆ, ಕ್ಯಾಪ್ಸುಲ್ ತಿಕ್ಕಾಗಿ ಅವ್ರಿಗೆ ಸಡನ್ ಆಗಿ ಚೆನ್ನಾಗಿ ಇಡ್ತಾರೆ, ಇಂಜುರಿ ಏನಿರಲ್ಲ, ಸಡನ್ ಆಗಿ ಮೂವ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ಸೊ ಈ ಕಡೆ ತಿರುಗಕ್ಕಾಗಲ್ಲ, ಎಲ್ಲಿ ಪೈನ್ ಇದ್ರೆ ಆ ಕಡೆ ಆಲ್ ದ ಮೂಮೆಂಟ್ಸ್ ವಿಲ್ ಬಿ ರಿಸ್ಟ್ರಿಕ್ಟೆಡ್. ದಿಸ್ ಕಂಡೀಷನ್ ಇಸ್ ಕಾಲ್ ದ ಫ್ರೋಸನ್ ಶೋಲ್ಡರ್. ಇದು ನಾವು ಶುಗರ್ ಪೇಷಂಟ್ಸ್ ಕಾಮನ್ ಆಗಿ ನೋಡ್ತೀವಿ. ನಾರ್ಮಲ್ ವಿತೌಟ್ ಶುಗರ್ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಬರುತ್ತೆ. ಇಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ವಾಟ್ ವಿ ಡೂ ಇಸ್ ದ ಹೈಡ್ರೋಡೈಲಟೇಷನ್. ಫಸ್ಟ್ ಆ ಜಾಯಿಂಟ್ ಅಲ್ಲಿರೋ ಅಡಿಷನ್ಸ್ ಎಲ್ಲ ಫ್ರೀಸ್ ಆಗಿರುತ್ತೆ, ಕ್ಯಾಪ್ಸುಲ್ ಥಿಕ್ನಿಂಗ್ ಎಲ್ಲ ಲೂಸ್ ಮಾಡ್ತೀವಿ. ಮಾಡ್ಬಿಟ್ಟು ಹೈಡ್ರೋಡೈಲಟೇಷನ್ ಅಂತ ಮಾಡ್ಬಿಟ್ಟು ಮತ್ತೆ ಒಂದು 2 ಸಿಟ್ಟಿಂಗ್ಸ್ PRP 2 or 3 ಡಿಪೆಂಡಿಂಗ್ ಅಂದರೆ ಎಷ್ಟು ಸಿವಿಯರ್ ಇದೆ ನೋಡಿಕೊಂಡು ಅದು PRP ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ರಿಸಲ್ಟ್ಸ್ ನಾನು ಹೇಳಬೇಕಂದ್ರೆ 100% ಇದೆ. ಫೇಲ್ಯೂರ್ ರೇಟ್ ನಾನು ನೋಡೇ ಇಲ್ಲ ಅಂದರೆ definitely this is giving excellent results for the patient actually. So sugar is the main culprit. ಏನು ಗೊತ್ತಾಗಲ್ಲ, ಸಿಂಪ್ಲಿ ಇಟ್ ವಿಲ್ ಬಿ ಡೂಯಿಂಗ್, ಅಂದರೆ ಅದು ಕೆಲಸ ಅದು ಮಾಡ್ತಾನೆ ಇರುತ್ತೆ, ಎಲ್ಲ ಡ್ಯಾಮೇಜ್ ಈ ಕಡೆ ಶೋಲ್ಡರ್ ಶುಗರ್ ಕಂಪಲ್ಸರಿ ಅದು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ಆಫ್ಟರ್ ಟ್ರೀಟ್ಮೆಂಟ್ ಆಲ್ಸೋ ಅವರು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಏನೇನು ಅವರ ಫುಡ್ ಅದರ ರಿಸ್ಟ್ರಿಕ್ಷನ್ಸ್ ಆಗಲಿ, ಡೈಟ್ ಆಗಲಿ, ಶುಗರ್ ಕಂಟ್ರೋಲ್ ಆಗಲಿ, ಕಂಟ್ರೋಲಲ್ಲಿ ಇರಲೇಬೇಕು. ಮ್ಯಾಮ್ ನೀವು ಹೇಳಿದ್ರಿ ಇವಾಗ ಶುಗರ್ ಇರೋರಿಗೆ ಪೇಯ್ನ್ ಬರೋದು ಕಾಮನ್ ಅಂತ. ಸೊ ಪೇಯ್ನ್ ಇರೋರಿಗೆ ಇವಾಗ ನಾವು ನಾರ್ಮಲ್ ಆಗಿ ಏನಂದ್ರೆ ಯಾವುದೋ ಒಂದು ರೋಗ ಬಂದು ಸುಮ್ಮನೆ ಮೂಲೆಯಲ್ಲಿ ಕೂತಿರೋರಿಗೆ ಬೇರೆ ರೋಗಗಳು ಅಂಟ್ಕೊಡ್ತು ಅಂತ ಹೇಳ್ತಾರಲ್ವಾ, ಸೊ ಆ ಥರ ಪೇಯ್ನ್ ಇರೋರಿಗೆ ಶುಗರ್ ಬರೋದು ಆ ಥರ ಇಲ್ಲಾಂದ್ರೆ ಏನಾದರೂ ಇದೆಯಾ? ಪೇಯ್ನಿಂದ ಶುಗರ್ ಬರೋದಿಲ್ಲ, ಬಟ್ ಸೆಕೆಂಡರಿ ಎಫೆಕ್ಟ್ಸ್, ಪೇಯ್ನಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅವ್ರ ವಾಕಿಂಗ್ ಕಮ್ಮಿ ಆಗ್ಬಿಡುತ್ತೆ. ಸೊ ಲೈಫ್ ಸ್ಟೈಲು ವಿಲ್ ಬಿ ರೆಡ್ಯೂ, ಅಂದರೆ ವಾಕಿಂಗ್ ಎಲ್ಲ ಸ್ಟ್ರೆಸ್ ಜಾಸ್ತಿ ಆಗಿ ಲೈಫ್ ಸ್ಟೈಲಿಂದನೂ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಒಬೆಸಿಟಿ ಜಾಸ್ತಿ ಆಗುತ್ತೆ, ಒಬೆಸಿಟಿಯಿಂದ ಸೊ ಲೈಕ್ BP ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಇಟ್ಸ್ ನಾಟ್ ಡೈರೆಕ್ಟ್ಲಿ ಲಿಂಕ್ಡ್, ಬಟ್ ಇಂಡೈರೆಕ್ಟ್ ಆಗಿ ಡೆಫಿನೆಟ್ಲಿ ಇಟ್ಸ್ ಲಿಂಕ್ಡ್. ಇವಾಗ ಒಂದೇನೋ ಪ್ರಾಬ್ಲಮ್ ಬಂತು ಅಂದ್ರೆ ಅದ್ರಿಂದ ನಾವೇ ಪ್ರಾಬ್ಲಮ್ನ ತರಿಸ್ಕೊಬಿಡ್ತೀವಿ, ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಸ್ಟ್ರೆಸ್ ಅದು ಇದು ಅಂತ. ಸೊ ಇವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಎಸ್ಪೆಷಲಿ ನೀವು ಹೇಳಿದ್ರಿ ಟ್ರೀಟ್ಮೆಂಟ್ ಖಂಡಿತ ಇದೆ, ಯಾವುದೇ ಒಂದು ಆಪರೇಷನ್ ಇಲ್ಲದೆ ಅಥವಾ ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಅಂತೂ ಇದೆ. ಆದರೆ ಟ್ರೀಟ್ಮೆಂಟೇ ಬೇಡ, ಆರಾಮಾಗಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು ಹೋಗಿ, ನಿಮ್ಮ ಫುಡ್ಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಿ ಅಂದರೆ ಏನು ಸಜೆಸ್ಟ್ ಮಾಡ್ತೀರಾ? ಸೊ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲಲ್ಲಿ ಮೇನ್ಲಿ ಎಕ್ಸಸೈಸಸ್, ವರ್ಕೌಟ್ಸ್ ವೆರಿ ಇಂಪಾರ್ಟೆಂಟ್. ಪೋಸ್ಚರ್, ಸ್ಪೈನ್ ಶೋಲ್ಡರ್ ತೊಗೊಂಡ್ರೆ ಪೋಸ್ಚರ್ ತುಂಬ ಇಂಪಾರ್ಟೆಂಟ್. ಮತ್ತು ವೆಯ್ಟ್ ಕಂಟ್ರೋಲ್ ಮತ್ತು ಫುಡ್ ಕಂಟ್ರೋಲ್, ಈ 4 ಕರೆಕ್ಟಾಗಿ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ಯು ಕ್ಯಾನ್ ಅವಾಯ್ಡ್ ಎನಿ ಟೈಪ್ ಆಫ್ ಪೈನ್. ಓಕೆ, ನೀ ಆಗಲಿ, ಸ್ಪೈನ್ ಆಗಲಿ, ಇಲ್ಲ ಶೋಲ್ಡರ್ ಆಗಲಿ, ಇದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ನೀವು ತುಂಬ ವೆಯ್ಟ್, ನಾನೇನು ಜಾಸ್ತಿ ಮಾಡಲ್ಲ, ನಾನು ತುಂಬ ಕೂತ್ಕೊಂಡಿರ್ತೀನಿ, ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ನಾಟ್ ಓನ್ಲಿ ಜಾಯಿಂಟ್ ಪೈನ್ಸೇ ಬಿಟ್ಬಿಡಿ, ಶುಗರ್, BP ಮತ್ತು ಹಾರ್ಟ್ ಇಶ್ಯೂಸ್, ಎವ್ರಿಥಿಂಗ್ಸ್. These are the 4 important things which every person should think. So proper lifestyle ಇರಬೇಕು. ಲೈಕ್ ಲೈಫ್ ಸ್ಟೈಲ್ ಅಂದರೆ ಪ್ರಾಪರ್ ವರ್ಕೌಟ್, ರೊಟೀನ್ ವರ್ಕೌಟ್ ತೊಗೊಳ್ಳಿ, ರೊಟೀನ್ ಫುಡ್ ಟೈಮ್ ತೊಗೊಳ್ಳಿ. ತುಂಬ ಜನ ಸೊ ಟೈಮಿಂಗ್ಸೇ ಮೇಂಟೈನ್ ಮಾಡಲ್ಲ. ನೈಟ್ ಯಾವಾಗಲೂ ಊಟ ಮಾಡೋದು, 3 o'clock ಎಲ್ಲ ಸ್ವಿಗ್ಗಿ ಆರ್ಡರ್ ಮಾಡೋದು, ಎಂಥದ್ದು ಮಾಡ್ಬೋದು. ಪ್ರಾಪರ್ ಫುಡ್ ಟೈಮ್, 2 to 3 times ಫುಡ್ ಟೈಮ್ ಇರಬೇಕು. ಆ್ಯಂಡ್ ಪ್ರಾಪರ್ ಸ್ಲೀಪ್ ಟೈಮಲ್ಲೇ ಹೀಲಿಂಗ್ ಆಗ್ಬಿಡುತ್ತೆ, ಗೊತ್ತಾ? ಸೊ ಏನು ಡ್ಯಾಮೇಜ್ ಆಗ್ಲೂ ಬಾಡಿ ವಿಲ್ ಹ್ಯಾವ್ ದ ಕೆಪಾಸಿಟಿ ಟು ಹೀಲ್. ಬಟ್ ಇದು ಯಾವಾಗ ಆಗುತ್ತೆ? ಡ್ಯೂರಿಂಗ್ ಸ್ಲೀಪ್. ಓಕೆ, ಸ್ಲೀಪಲ್ಲೇ ಆಗುತ್ತೆ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಗಂಟೆ ಇರಬೇಕು? ಎಷ್ಟು ಗಂಟೆ? 6 to 8 hours ಫಾರ್ ಅವರ್ ಏಜ್. ಸೊ ನಮ್ಮ ಏಜ್ಗೆ ಸೊ 6 to 8 hours. ಸೊ ಯಂಗ್ಸ್ಟರ್ಸ್ಗೆ ಒಂದು 8 hours, ಒಂದು 40s ಮಿನಿಮಮ್ 6 to 8 hours ಇದ್ರೆ ಸ್ಲೀಪಿಂಗ್ ಅಲ್ಲೇ ಹೀಲ್ ಆಗ್ಬಿಡುತ್ತೆ. ಅದು ಇಲ್ಲ ಕ್ರಾನಿಕ್ ಪೇನ್, ಇದೊಂದು ಸೈಕಲ್. ಪೈನಿಂದ ನಿದ್ರೆ ಬರಲ್ಲ, ನಿದ್ರೆಯಿಂದ ಮತ್ತೆ ಹೀಲ್ ಆಗಲ್ಲ, ಈ ಪೈನ್ ಜಾಸ್ತಿ ಆಗುತ್ತೆ. ವಿ ಹ್ಯಾವ್ ಟು ಬ್ರೇಕ್ ದಟ್ ಚೈನ್. ಸೊ ಅದು ಟ್ರೀಟ್ಮೆಂಟ್ಸ್ ತೊಗೊಂಡ್ರೆ ಕಮ್ಮಿ ಆಗ್ಬಿಡುತ್ತೆ. ನೋ, ದೆನ್ ಯು ಹ್ಯಾವ್ ಟು ಮೇಂಟೈನ್ ದ ಪ್ರಾಪರ್ ಸ್ಲೀಪ್. ಆ್ಯಂಡ್ ಸ್ಟ್ರೆಸ್ ಆಲ್ಸೋ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ಸಿಂದಾನು ಕ್ರಾನಿಕ್ ಪೈನ್ಸ್ ಜಾಸ್ತಿ ಬಿಕಾಸ್ ಹಾರ್ಮೋನ್ಸ್ ಬಿಕಾಸ್ ಸ್ಟ್ರೆಸ್ಸಿಂದ ಸ್ವಲ್ಪ ಪೈನ್ ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್ ಜಾಸ್ತಿ ಆಗ್ಬಿಡುತ್ತೆ, ಅದರಿಂದಾನು ಪೈನ್ ಬರುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ವಾಟ್ ಎವರ್ ಯು ಲೈಕ್ ಮಾಡಿ, ಮ್ಯೂಸಿಕ್ ಕೇಳಿ, ಆ ಸ್ಟ್ರೆಸ್ ಕಂಟ್ರೋಲ್ ಮಾಡಿ, ಮೆಡಿಟೇಷನ್ ಮಾಡಿ, ಆರ್ ಡ್ರಾಯಿಂಗ್, ಆರ್ಟ್, ಎನಿಥಿಂಗ್ ದಟ್ ಆಲ್ಸೋ ವಿಲ್ ಕಂಟ್ರೋಲ್. ಈ ಪ್ರಾಪರ್ ಲೈಫ್ ಸ್ಟೈಲು ಮತ್ತು ಎಕ್ಸಸೈಸಸ್ಸು, ಫುಡ್, ವೆಯ್ಟ್ ಕಂಟ್ರೋಲ್ ಮಾಡಿದರೆ ಯು ಕ್ಯಾನ್ ನೋ ನೀಡ್ ಟು ವಿಸಿಟ್ ಎ ಡಾಕ್ಟರ್. ಆ್ಯಕ್ಚುಲಿ ನೀಟಾಗಿ
ಸೊ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ನಾನು ಹೆಂಗಿದ್ರು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತೀನಲ್ವಾ ಆಫೀಸಿಗೆ, ಅಷ್ಟೇ ಸಾಕು ಬಿಡು ಅಂತ ಅನ್ಕೊಳೋದು. ಎಸ್ಪೆಷಲಿ ನಾನೇ ಅಬ್ಸರ್ವ್ ಮಾಡಿದ್ದೀನಿ ನನ್ನ ಸರೌಂಡಿಂಗ್ಸ್ ಅಲ್ಲೇನೆ. ನಾನು ವಾಕ್ ಮಾಡ್ಬೇಕು ಡೈಲಿ, ಓಕೆ ನಾನು ವಾಕ್ ಮಾಡ್ತಿದ್ದೀನಲ್ಲ ಇಲ್ಲಿಂದ ಆಫೀಸಿಗೆ. ಆಮೇಲೆ ಫ್ರೂಟ್ಸ್ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿರ್ತಾರೆ, ವೆಜಿಟೇಬಲ್ಸ್ ನ ಬಿಟ್ಬಿಟ್ಟು ಇವಾಗ ಸದ್ಯಕ್ಕೆ ಇರೋ ಟೈಮಲ್ಲಿ ಏನೋ ಒಂದು ತಿಂದ್ರೆ ಸಾಕು, ಆತರ ನಾವೇ ಮಾಡ್ತಾ ಇರ್ತೀವಿ. ಸೊ ನಮ್ಮಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಸೊ ಡೋಂಟ್ ನೆಗ್ಲೆಕ್ಟ್ ಯುವರ್ ಹೆಲ್ತ್. ಫಸ್ಟ್ ಇಸ್ ದ ಪರ್ಸನಲ್ ಕೇರ್. ಸ್ವಲ್ಪ ಜನ ಸೆಲ್ಫಿಶ್ನೆಸ್ ಅಂತಾರೆ, ಬಟ್ ದಟ್ಸ್ ಐ ಟೆಲ್ ಇಟ್ಸ್ ಎ ಸೆಲ್ಫ್ ಕೇರ್, ನಾಟ್ ಸೆಲ್ಫಿಶ್ನೆಸ್. ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಫೀಮೇಲ್ಸ್ ಎಲ್ಲಾರ ಬಗ್ಗೆ ಯೋಚನೆ ಮಾಡ್ತಾರೆ, ಬಟ್ ನಾಟ್ ಅಬೌಟ್ ದೆಮ್ಸೆಲ್ಸ್. ಇಲ್ಲ, ನಿಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು. ಸೊ ನೀವು ಕರೆಕ್ಟ್ ಇದ್ರೆ ಎಲ್ಲರೂ ಕರೆಕ್ಟ್, ಫ್ಯಾಮಿಲಿ ವಿಲ್ ಬಿ ಸ್ಟ್ರಾಂಗ್. ಬಿಕಾಸ್ ಪಿಲ್ಲರ್ ಇಸ್ ದ ಫಿಮೇಲ್. ಅವ್ರ ಬಗ್ಗೆ ಅವರೆಲ್ಲ ಏನ್ ಬಿಟ್ಟಿದ್ರು ಅದು ಊಟ ಮಾಡ್ತಾರೆ. ಇಲ್ಲ, ನಿಮ್ಗೆ ಏನ್ ಬೇಕೋ ನೀವು ಅದ್ ಮಾಡ್ಕೊಂತೀನಿ ಮ್ಯಾಮ್. ಅದು ಮಾಡಿ. ಈ ತರ ಸಮಸ್ಯೆ ಅಂದ್ರೆ ಪೈನ್, ಬ್ಯಾಕ್ ಪೈನ್ ಮತ್ತೆ ಶೋಲ್ಡರ್ ಪೈನ್ಸ್ ಫೀಮೇಲ್ಸ್ಗೆ ಜಾಸ್ತಿ ಬರುತ್ತೆ, ಮೇಲ್ಸ್ಗೆ ಕಡಿಮೆ, ಆ ತರ ಏನಾದ್ರು ಇದೆಯಾ? ಹೌದೌದು ಇದೆಯಾ? ಯಾ, ಬಿಕಾಸ್ ಅವರ್ ಬಿಲ್ಡ್ ಇಸ್ ಡಿಫರೆಂಟ್. ಮೇಲ್ಸ್ ಅದು ಟೆಸ್ಟೋಸ್ಟೆರಾನ್ ಅಂತ ಹಾರ್ಮೋನ್ ಮೇಲ್ಸ್ಗೆ ಇರುತ್ತೆ, ದಟ್ ಆಕ್ಚುಲಿ ಗಿವ್ಸ್ ಗುಡ್ ಪ್ರಾಪರ್ ಮಸಲ್ ಸ್ಟ್ರೆಂತ್. ಅಂಡ್ ಫಿಮೇಲ್ಸ್ಗೆ ಇಷ್ಟ ಸ್ವಲ್ಪ ಟೆಸ್ಟೋಸ್ಟೆರಾನ್ ಕಮ್ಮಿ ಒಂದು. ಬಟ್ ಇನ್ನೊಂದು ಏನಂದ್ರೆ ಆಫ್ಟರ್ 45 ಎಲ್ಲ ಹಾರ್ಮೋನ್ಸ್ ವೀಕ್ ಆಗ್ಬಿಡುತ್ತೆ ವುಮೆನ್ಸ್ಗೆ. ಎಲ್ಲಾರು ಏನ್ ವಾಟ್ ದೇ ಥಿಂಕ್ ಪೀರಿಯಡ್ ಸ್ಟಾಪ್ ಆದ್ರೆ ಸಾಕಪ್ಪ, ಬೇಡಪ್ಪ ಇದು ಅಂತ. ಬಟ್ ಎಷ್ಟು ವರ್ಷ ಪೀರಿಯಡ್ಸ್ ಇದ್ರೆ ಅಷ್ಟು ವರ್ಷ ದೇ ವಿಲ್ ಬಿ ಹೆಲ್ದಿ. ಪೀರಿಯಡ್ ಸ್ಟಾಪ್ ಆದ್ಮೇಲೆ ಹಾರ್ಮೋನ್ಸ್ ಲಾಸ್ ಆಗುತ್ತೆ. ಹಾರ್ಮೋನ್ಸ್ ಲಾಸ್ ಆದ್ರೆ ಆಲ್ ಪ್ರಾಬ್ಲಮ್ ಸ್ಟಾರ್ಟ್. ಮಸಲ್ಸ್ ವೀಕ್ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ, ಕಾರ್ಟಿಲೇಜ್ ಸವಿಯೋದು ಸ್ಟಾರ್ಟ್ ಆಗುತ್ತೆ. ನನ್ನ ಮೆನೋಪಾಸ್ ಆದ್ಮೇಲೆ ನಂಗೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ ಅಂತ. ದಟ್ಸ್ ಟ್ರೂ. ಅಂಡ್ ಇನ್ನೊಂದು ರಿಟೈರ್ಮೆಂಟ್ ಇಲ್ಲ. ಎಲ್ಲಿ ರಿಟೈರ್ಮೆಂಟ್ ಫೀಮೇಲ್ಸ್ಗೆ ನೋ ರಿಟೈರ್ಮೆಂಟ್. ಹೌದು, ಮೇಲ್ಸ್ 60 ವರ್ಗೂ ಮಾಡ್ತಾರೆ, ಮನೆಯಲ್ಲಿ ಕೂತ್ಕೊಂತಾರೆ, ಬಂದ್ಬಿಟ್ಟು ಏನೂ ಮಾಡೋದಿಲ್ಲ. ಬಟ್ ಫಿಮೇಲ್ಸ್ಗಿನ್ನ ಜಾಸ್ತಿ ಆಗುತ್ತೆ. ಹೌದು. ಸೋ ಮೆನಿ ರೀಸನ್ಸ್. ಆಲ್ ಪೇನ್ಸ್ ವಿಚ್ ಕಾಮನ್ಲಿ ಫಿಮೇಲ್ಸ್ಗೆ ಸ್ಟ್ರೆಸ್ ಅವ್ರಿಗೆ ಜಾಸ್ತಿ. ಮೆಂಟಲಿ ದೇ ಮೇ ಸ್ಟ್ರಾಂಗ್, ಬಟ್ ಫಿಸಿಕಲಿ ದೇ ಆರ್ ನಾಟ್ ಸೋ ಸ್ಟ್ರಾಂಗ್. ಸೊ ಸೆಲ್ಫ್ ಕೇರ್ ಕೊಟ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಅವಾಯ್ಡ್ ಆಲ್ ಟೈಪ್ ಆಫ್ ಕ್ರಾನಿಕ್ ಪೈನ್ಸ್. ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ವಿಸಿಟ್ ಸ್ಪೆಷಲಿಸ್ಟ್ ವೇರ್ ಸಿಂಪಲ್ ಸೊಲ್ಯೂಷನ್ಸೇ ತಗೋಬೋದು. ಹೌದು. PRP ಆಗಲಿ, ಲೈಕ್ RF ಆಗಲಿ, ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ತಗೋಬೋದು. ಸೊ ಓಕೆ, ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸು PRP ಬಿಟ್ಟು ಬೇರೆ ಟೈಪ್ಸೂ ಕೂಡ ಇದೆ, ನೀವು ಅವಾಗಲೇ ಹೇಳ್ದಾಗೆ. ಯಾವುದನ್ನ ನೀವು ಬೆಟರ್ ಅಂತ ಹೇಳ್ತೀರಾ? ಸೊ ಡಿಪೆಂಡಿಂಗ್ ಆನ್ ಕಂಡೀಷನ್ ವೇಟ್. ಸೊ ಇದೇ ಬೇಕು ಅಂತ ಏನಿಲ್ಲ. ಸೊ ಈಗ ನಾನು ಹೇಳಿದ ಒಂದೊಂದು ಕಂಡೀಷನ್ಗೆ ಆ ಟ್ರೀಟ್ಮೆಂಟ್ಸ್ ಇರುತ್ತೆ. ಬಟ್ ವಾಟ್ ವಿ ಪ್ರಿಫರ್ ಇಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಒಂದೊಂದು ಕಂಡೀಷನ್ ಸರ್ಜರಿ ಮಾಡಲೇಬೇಕು. ಈಗ ಡಿಸ್ಕ್ ಪ್ರಾಬ್ಲಮ್ ತಗೊಳ್ಳಿ, ಪೇಷಂಟ್ ಕಾಲೆಲ್ಲ ವೀಕ್ನೆಸ್, ಮೋಟಾರ್ ವೀಕ್ನೆಸ್ ಬಂದಿದೆ, ಯೂರಿನ್ ಮೋಷನ್ ಪ್ರಾಬ್ಲಮ್ ಆಗ್ತಾ ಇರೋದು, ನಾವು ಸರ್ಜರಿ ಮಾಡಲೇಬೇಕು. ಅಂಥವ್ರಿಗೆ ಬಿಟ್ಟು ಎಲ್ಲರಿಗೂ ಆಲ್ಮೋಸ್ಟ್ ಟ್ರೀಟ್ಮೆಂಟ್. ತುಂಬ ಬ್ಯಾಡ್ ಸ್ಪೈನ್ ಸರ್ಜರಿ ಹೋಗಲೇಬೇಕು ಅಂತವ್ರಿಗೂ ನಾವು ಟ್ರೀಟ್ ಮಾಡಿದ್ವಿ. ಅಂಡ್ ವಿ ಸಾ 90% ಪೇನ್ ಕ್ಯೂರ್ ಆಗಿದ್ರು, ನಾನೀಗ ಚೆನ್ನಾಗಿದ್ದೀನಿ ಅಂತ. ನೋ ನೀಡ್ ಟು ಬೇರ್ ಆಕ್ಚುಲಿ. ಇವಾಗ ಸರ್ಜರಿ ಮಾಡಿಸಿರ್ತಾರೆ, ಆದ್ರೂ ಮತ್ತೆ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅವ್ರು ಕೂಡ ಈ ಟ್ರೀಟ್ಮೆಂಟ್ಗೆ ತುಂಬಾ ಕಾಮನ್. ಪೇಷಂಟ್ಸ್ ಸರ್ಜರಿ ಆದ್ಮೇಲೂ ಬರ್ತಾರೆ, ಮೇಡಮ್ ನಮ್ಗೆ ಇನ್ನೂ ಜಾಸ್ತಿ ಆಗಿದೆ ಎಳಿಯೋದು, ಇಲ್ಲ ಬ್ಯಾಕ್ ಅಲ್ಲಿ ನನಗೆ ಸ್ಟಿಫ್ ಆಗ್ಬಿಟ್ಟಿದೆ. ರೀಸನ್ಸ್ ನೋಡ್ಬೇಕು, ಏನಕ್ಕೆ ಪೇನ್ ಬರ್ತಾ ಇದೆ. ಸೊ ಒಂದೊಂದ್ಸರಿ ಆ ಡಿಸ್ಕ್ ಬಲ್ಜ್ ಮತ್ತೆ ಬರುತ್ತೆ, ಮತ್ತೆ ಇನ್ನೊಂದ್ಸರಿ ಆ ಸ್ಕ್ರೂಸ್ ಒಂದಿರ್ತಾರೆ, ಸ್ಕ್ರೂಸ್ ಪಕ್ಕದಲ್ಲಿ ಟಚ್ ಆಗ್ತಾ ನೋವು ಬರುತ್ತೆ, ನರ ಟಚ್ ಆಗ್ತಾ ಪಕ್ಕದಲ್ಲಿ ಮಸಲ್ಸ್ ಏನಾದ್ರು ಫೈಬ್ರೋಸಿಸ್ ಇಂದ ಬರುತ್ತೆ. ರೂಟ್ ಕಾಸ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಆಫ್ಟರ್ ಸರ್ಜರಿ ಆಲ್ಸೋ ವಿ ಟ್ರೀಟ್. ಸರ್ಜರಿ ಆದ್ಮೇಲೆ ಪೇನ್ ಬಂದ್ರು ವಾಟ್ ಎವರ್ ಇಸ್ ದ ಟೈಪ್ ಆಫ್ ಪೇನ್ ವಿ ಸಿ ಅಂಡ್ ವಿ ಟ್ರೀಟ್. ಸೊ 90% ಪೇಷಂಟ್ಸ್ ಸರ್ಜರಿ ಆದ್ಮೇಲೂ ಪೇಷಂಟ್ಸ್ ಚೆನ್ನಾಗಿರ್ತಾರೆ ಟ್ರೀಟ್ಮೆಂಟ್ ಇಂದ. ಇವಾಗ ಓಕೆ, ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಇವರು BP-ಗೆ ಅಥವಾ ಶುಗರ್ಗೆ ಏನಾದ್ರೂ ಟ್ರೀಟ್ಮೆಂಟ್ ಬೇರೆ ಅಂದ್ರೆ ಸಿರಪ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅದೆಲ್ಲ ತಗೋಬಹುದಾ? ರೊಟೀನ್ ಎಲ್ಲ ತಗೋಬಹುದು. ಸೊ ವಾಟ್ ಎವರ್ ಇಸ್ ರಿಲೇಟೆಡ್ ಟು ದೇರ್ ಕ್ರಾನಿಕ್ ಕಂಡೀಷನ್ಸ್, BP, ಶುಗರ್ ಅದೆಲ್ಲ ತಗೋಬೇಕು. ಟ್ರೀಟ್ಮೆಂಟ್ ಮುಂಚೆ ನಾವು ಬ್ಲಡ್ ಥಿನ್ನರ್ಸ್ ಒಂದು ಸ್ಟಾಪ್ ಮಾಡ್ತೀವಿ ಅಷ್ಟೇ. ಬ್ಲಡ್ ಥಿನ್ನರ್ಸ್ ಅಂದ್ರೆ ಸೊ ಹಾರ್ಟಿಗೆ ಸಂಬಂಧ ಸ್ವಲ್ಪ ಟ್ಯಾಬ್ಲೆಟ್ಸ್, ಅದು ಬಿಟ್ಟು ಬೇರೆ ಎಲ್ಲ ತಗೋಬಹುದು. ಈ ಕೆಲವೊಂದು ಆಪರೇಷನ್ಸ್ ಏನಂದ್ರೆ, ಇವಾಗ ಕಣ್ಣು ಆಪರೇಷನ್ ಮಾಡೋರಿಗೆ ಹಾರ್ಟ್ ಏನು ಪ್ರಾಬ್ಲಮ್ ಇರಬಾರ್ದು ಆತರ ಹೇಳ್ತೀವಿ, ಮತ್ತೆ ಅವರು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸರ್ಜರಿ ಮಾಡುವಾಗ ಏನಂದ್ರೆ ಅನಸ್ತೇಶಿಯಾ ಕೊಡ್ತೀವಿ, ಅವ್ರು ಮಲ್ಕೋಬೇಕಂತ. ಬಟ್ ಇಲ್ಲಿ ಅನಸ್ತೇಶಿಯಾ ಏನಿಲ್ಲ. ಯಾವ ಕಂಡೀಷನ್, ಹಾರ್ಟ್ ಅಲ್ಲಿ ಪೇಸ್ ಮೇಕರ್ ಇರ್ಲಿ, ನನ್ಗೇನು ಪ್ರಾಬ್ಲಮ್, ನಾನು ಆರಾಮಾಗಿ ಟ್ರೀಟ್ ಮಾಡ್ತೇನೆ. ಬ್ರೈನ್ ಸ್ಟ್ರೋಕ್ ಆಗ್ಲಿ ತುಂಬಾ ಕಾಮನ್, ಬಿಕಾಸ್ ಅವ್ರಿಗೆ ಎಲ್ಲಿ ಸರ್ಜರಿ ಹೋಗಕ್ಕಾಗಲ್ಲ. ಕಿಡ್ನಿ ಪ್ರಾಬ್ಲಮ್ ನಿಮ್ಗೆ ಆಗಲ್ಲ, ನೀವು ಅನಸ್ತೇಶಿಯಾ, ಯು ಆರ್ ನಾಟ್ ಫಿಟ್ ಫಾರ್ ಅನಸ್ತೇಶಿಯಾ ಅಂತ ಹೇಳ್ತಾರೆ.
ದೇರ್ ಇಸ್ ನೋ ಅನಸ್ತೇಷಿಯಾ ದಟ್ ವಿ ಗಿವ್. ಅಂದರೆ ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ ಅಷ್ಟೇ, ಬಟ್ ಆರಾಮಾಗಿ ಅವರೆಲ್ಲರೂ ಮಾಡ್ಕೋಬೇಕು. ನನಗೆ ಆಪ್ಷನ್ ಇಲ್ಲ ಅಂತ ಬಿ ಅದು ಪೇನ್ ತಿಂತಾ ಇರ್ತಾರೆ, ಬೇಕಾಗಿಲ್ಲ. ಸೊ ವಿ ಕ್ಯಾನ್ ಟ್ರೀಟ್. ಸೊ ಯಾವುದೇ ಸೈಡ್ ಎಫೆಕ್ಟ್ಸು ಇಲ್ಲ, ಮತ್ತೆ ಅದರಿಂದ ಅದಾದ್ಮೇಲೆ ಯಾವುದೇ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ತಲೆನೋವಿಲ್ಲ, ಮತ್ತೆ ಯಾವುದೇ ಪೇಯ್ನ್ ಇಲ್ಲದೆ ಕಂಪ್ಲೀಟ್ ಆಗಿ ಆ ಪೇನನ್ನ ಸರ್ವನಾಶ ಮಾಡಕ್ ಬಿಡೋದು ಅಂತ ಹೇಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಥರ ಒಂದು ಟ್ರೀಟ್ಮೆಂಟ್ಸ್ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸರ್ಜರಿ ಅಂತ ಅಂದರೆ ಅಯ್ಯೋ ಸರ್ಜರಿ ಅಂದರೆ ಬಿಡು ಬೆಡ್ ರೆಸ್ಟ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ. ಬಟ್ ಈ ಒಂದು ಟ್ರೀಟ್ಮೆಂಟ್ನ ತೊಗೊಂಡ್ರೆ PRP ಆಗಿರ್ಬೋದು, ಸೊ ನೀವೇನೇನು ಹೇಳಿದ್ರೆ ಈ ಥರ ಟ್ರೀಟ್ಮೆಂಟ್ಸು ಅವರು ಆರಾಮಾಗಿ ಅವ್ರದ್ದು ಏನು ರೊಟೀನ್ ವರ್ಕ್ಸ್ ಇದೆ ಅದನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಆ ರೊಟೀನ್ ವರ್ಕ್ಸ್ನ ಬಿಟ್ಟು ಡೈಲಿ ವರ್ಕ್ಗೆ ಹೋಗೋದಾಗಿರಬಹುದು, ಜರ್ನಿ ಅದೆಲ್ಲ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಮಾಡಬೇಕು ಆ ಥರ ಇರಬೇಕು. ಸ್ವಲ್ಪ ದಿನ, ನಾಟ್ ಕಂಪ್ಲೀಟ್ಲಿ, ಬಟ್ ಮೇನ್ಲಿ ದಟ್ ಬೈಕ್ ರೈಡಿಂಗ್, ಲಾಂಗ್ ಅವರ್ಸ್ ಕಾರ್ ರೈಡಿಂಗ್, ಇದೆಲ್ಲ ಸ್ವಲ್ಪ ದಿನ ರೆಸ್ಟ್ರಿಕ್ಟ್ ಮಾಡ್ತೀವಿ. ಬೆಟರ್ ಟು ಹೀಲ್ ಫಸ್ಟ್, ಅದೆಲ್ಲ ಒಳಗೆ ವಾಸಿ ಆಗಬೇಕು, ಬ್ಯಾಕ್ ಸ್ಟ್ರೆಂತ್ ಬರಬೇಕು. ದೆನ್ ಸ್ವಲ್ಪ 2 months ಆದ್ಮೇಲೆ ರಿವ್ಯೂಗೆ ಬರ್ತಾರೆ. ಯೂಶಲಿ ಆಫ್ಟರ್ 1 month ವಿ ಕಾಲ್ ಫಾರ್ ದ ರಿವ್ಯೂ. ಚೆನ್ನಾಗಿದೆ ದೆನ್ ವಿ ಟೆಲ್ ಆಸ್ದಮ್, ಅಂದ್ರೆ ನೀವು ರೊಟೀನ್ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ ಅಂತ. ಇಲ್ಲ ನಮ್ಗೆ ಇನ್ನೂ ವಿ ಆರ್ ನಾಟ್ ಕಂಪ್ಲೀಟ್ಲಿ ಕ್ಯೂರ್ ಆಗಲಿಲ್ಲ ಅಂದ್ರೆ ದೆನ್ ವಿ ಟೆಲ್ ಇನ್ನೂ ಸ್ವಲ್ಪ ದಿನ ಇರಿ ಅಂತ. ಬಟ್ ಮೋಸ್ಟ್ಲಿ ಮ್ಯಾಕ್ಸಿಮಮ್ ಬ್ಯಾಕ್ ಟ್ರೀಟ್ ಮಾಡಿದ್ರೆ 2 months ಅಷ್ಟೇ. 2 months ಅಲ್ಲೆಲ್ಲ ನಾರ್ಮಲ್ ಆಗಿ ಮಾಡ್ಕೋಬಹುದು. ಮತ್ತೆ ಕೆಲವರು ಹೇಳ್ತಾರೆ PRP ವರ್ಕ್ ಆಗಲ್ಲ ಅದು ಅಂತ, ಆಮೇಲೆ 6 months ಆದ್ಮೇಲೆ ಮತ್ತೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು, ಸೊ ಟ್ರೀಟ್ಮೆಂಟ್ ತಗೊಂತಾನೇ ಇರ್ಬೇಕು ಯಾವಾಗ್ಲೂ, ಆ ಥರ ಆಲ್ ಮಿತ್ಸ್. PRP ಕಂಪ್ಲೀಟ್ ಆಗಿ ವರ್ಕ್ ಆಗೋದಕ್ಕೆ 6 months ಬೇಕು. ಓಕೆ. ಸೊ 6 monthsಗೆ ಮತ್ತೆ 6 monthsಗೆ ಏನಕ್ಕೆ ಟ್ರೀಟ್ ಮಾಡಬೇಕು? ಸೊ ಸ್ಟೇಜ್ ನೋಡಿಕೊಂಡು ಟ್ರೀಟ್ ಮಾಡಿದ್ರೆ, ವಾಸಿ ಮಾಡಿದ್ರೆ ಇಟ್ಸ್ ಲಾಂಗ್ ಲಾಸ್ಟಿಂಗ್ ರಿಲೀಫ್. ಸ್ಪೋರ್ಟ್ಸ್ ಇಂಜರಿ ಶೋಲ್ಡರ್ಗೆ ಮತ್ತೆ ಪ್ರಾಬ್ಲಮ್ ಬಂದಿರೋದೇ ನೋಡಿಲ್ಲ ನಾವು. ಇಟ್ಸ್ ಸಾಲಿಡ್ ರಾಕ್ಸ್, ಸಾಲಿಡ್ ಥರ ವರ್ಕ್ ಆಗುತ್ತೆ. ಇಟ್ಸ್ ಡೆಫಿನೆಟ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಕ್ಸಲೆಂಟ್ ರಿಸಲ್ಟ್ಸ್. ಇದು ಡಾಕ್ಟರ್ಸ್ ಒಬ್ಬೊಬ್ರು ಏನಕ್ಕೆ ಹೇಳ್ತಾರೆ ಅಂತ ಕಂಪ್ಲೀಟ್ ನಾಲೆಡ್ಜ್ ಇಲ್ಲ ಅಷ್ಟೇ ಇದ್ರ ಬಗ್ಗೆ. ರೀಜನರೇಟಿವ್ ಮೆಡಿಸಿನ್ ಬಗ್ಗೆ, ಈ ಆರ್ಥೋಬಯೋಲಾಜಿಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ಇಲ್ಲ, ಅದರಿಂದನೇ ಅವ್ರು ಹೇಳ್ತಾರೆ. ಬಟ್ ವಿ ಡೋಂಟ್ ನೋ. ಬಟ್ ಯಾರು ಮಾಡ್ತಿದ್ರೆ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಹೌ ಇಟ್ ವರ್ಕ್ಸ್. ಐ ಸೇ PRP ಇಸ್ ದ ಬೆಸ್ಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಬೇರೆ ಏನು ಯೋಚನೆ ಮಾಡಬೇಡಿ, ಆರಾಮಾಗ ತಗೊಳ್ಳಿ. ನಿಮ್ಮ ಬ್ಲಡ್ಡಿಂದಾನೇ ಪ್ಲೇಟ್ಲೆಟ್ಸ್ ತೊಗೊಂಡು ನೋಡ್ಕೊಳ್ಳಿ. ಎಕ್ಸಲೆಂಟ್ ರಿಸಲ್ಟ್ಸೇ ಇರುತ್ತೆ. ರಿಸಲ್ಟ್ಸ್ ಬೇಕು ಫೈನಲಿ. ವಾಟ್ ವಿ ವಾಂಟ್, ಪೇನ್ ಕಮ್ಮಿ ಆಗಬೇಕು, ನಾವು ರೊಟೀನ್ ಮಾಡ್ಕೋಬೇಕು, ಅದು ಬಂದೇ ಬರುತ್ತೆ. ಸರ್ಜರಿ ಅದನ್ನೇ ಯೋಚನೆ ಮಾಡಬೇಡಿ, ಆರಾಮಾಗಿರುತ್ತೆ. ಮ್ಯಾಮ್, ಶೋಲ್ಡರ್ ಪೇನ್ ಅಂತ ಯಾರಾದ್ರೂ ಹೇಳೋದನ್ನ ಕೇಳಿದ ತಕ್ಷಣ ಅದೇನ್ ಬಿಡು ಕಾಮನ್ ಅಲ್ವಾ ಅಂತ ಅನ್ನೋದನ್ನ ನಾವು ಕೇಳ್ತೀವಿ. ಯಾಕದು ತುಂಬಾ ಕಾಮನ್ ಅಂಡ್ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಎಲ್ಲ ಏನೇನು ಇದೆ ಅಂತ? ಸೊ ಶೋಲ್ಡರ್ ಏನಕ್ಕೆ ಕಾಮನ್ ಅಂದರೆ, ಫಸ್ಟ್ ಜಾಯಿಂಟ್ ಮಂಡಿ ತುಂಬ ಕಾಮನ್ ಪೇನ್ ಇದೆ, ಬಟ್ ಶೋಲ್ಡರ್ ಸೆಕೆಂಡ್ ಕಾಮನ್ ಅಂತ ಹೇಳ್ಬೋದು. ಬಿಕಾಸ್ ಇದೊಂದೇ ಜಾಯಿಂಟ್ 360 degrees ಅಲ್ಲಿ ರೊಟೇಟ್ ಆಗುತ್ತೆ ಅಲ್ವಾ. ಏನು ಬೇಕಂದ್ರೆ ಕೈ ಬೇಕೇ ಬೇಕು, ಹಿಂದ್ಗಡೆ ಏನು ಬೇಕಂದ್ರೆ ಮೇಲ್ಗಡೆ, ಏನು ಬೇಕಂದ್ರೆ ಕೈ ಬೇಕು. ಈ 360 degrees ರೊಟೇಷನಿಂದ ಒಂದು ಪ್ಲಸ್ ಅದು, ಅಂದರೆ ನಮ್ಗೆಲ್ಲಕ್ಕೂ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಬಟ್ ಮೈನಸ್ ಏನಂದರೆ ಮೋರ್ ಪ್ರೋನ್ ಫಾರ್ ಇಂಜುರಿ. ಸೊ ಇಂಜುರೀಸ್ ಅಂದರೆ ಮೇನ್ ಜಾಯಿಂಟ್ಗಿಂತ ಪಕ್ಕದಲ್ಲಿರೋ ಮಸಲ್ಸಿಂದ ಪೇನ್ ಬರುತ್ತೆ. ರೊಟೇಟರ್ ಕಫ್ ಮಸಲ್ಸ್ ಅಂತ ಸಪೋರ್ಟಿಂಗ್ ಮಸಲ್ಸ್ ಇರುತ್ತೆ 4. ಸೊ ಇದು ಟೇರ್ ಆಗೇ ಚಾನ್ಸಸ್ ಇರುತ್ತೆ ತುಂಬ ಫ್ಲೆಕ್ಸಿಬಲ್ ಇಂದ. ಅದರಲ್ಲಿ ಮೇನ್ ನಮಗೆ ಸೂಪ್ರಾಸ್ಪೈನೇಟಸ್, ಈ ಮೇಲೆ ಇರುತ್ತೆ ಮಸಲ್ ಪ್ರಾಬ್ಲಮ್ ಬರುತ್ತೆ. ಇದು ಟೇರ್ ಆಗಿದ್ದು ತುಂಬ ಕಾಮನ್. ಒಂದೊಂದ್ಸತಿ ತುಂಬ ವೆಯ್ಟ್ ಎತ್ತುವಾಗ ಕಟ್ ಅಂತ ಸೌಂಡ್ ಬರುತ್ತೆ, ಪೈನ್. ಸೊ ಅವಾಗ ಮೋಸ್ಟ್ಲಿ ದಟ್ ಮೇ ಬಿ ದ ರೀಸನ್. ಅದು ಸೂಪ್ರಾಸ್ಪೈನೇಟಸ್ ಟೇರ್ ಇರ್ಬೋದು. ಈ ಓಲ್ಡ್ ಏಜ್ ಅಲ್ಲಿ ಜಾಯಿಂಟ್ಸ್ ಹೋಗುತ್ತೆ, ಆರ್ ಈ ರೊಟೇಟರ್ ಕಫ್ ಮಸಲ್ಸ್ ಅಲ್ಲೇ ವೇರ್ ಅಂಡ್ ಟೇರ್, ಟೆಂಡಿನೋಪತಿ ಅಂತ ಹೇಳ್ತೀವಿ, ಅದರಿಂದ ಬರುತ್ತೆ. ಫ್ರೋಸನ್ ಶೋಲ್ಡರ್ ಶುಗರ್ ಪೇಷಂಟ್ಸ್ಗೆ ಒಂದೊಂದ್ಸಾರಿ ಇನ್ನೊಂದು ಚಿಕ್ಕ ಜಾಯಿಂಟ್ ಇರುತ್ತೆ, ಅದರಿಂದ ಬರ್ಬೋದು. ನೆಕ್ ಪೇನ್ ಇಲ್ಲಿ ಬರ್ಬೋದು. ಸೊ ಎಲ್ಲಿಂದ ನೋವು ಬರ್ತಾ ಇದೆ ಅಂತ ನೋಡ್ಬೇಕು. ಬಟ್ ಯಂಗ್ಸ್ಟರ್ಸ್ ಆಕ್ಟಿವ್ ಸ್ಪೋರ್ಟ್ಸ್ ಆಡೋವರೆಗೆ ಈ ಮಸಲ್ ಟೇರ್ಸ್ ತುಂಬ ಕಾಮನ್. ಸೊ ಮಸಲ್ ಟೇರ್ಸ್ ಡಾಕ್ಟರ್ ಲೋಕಲ್ ಫಿಸಿಷಿಯನ್ ಹತ್ರ ಹೋದ್ರೆ ಏನು ಹೇಳ್ತಾರೆ, ಸ್ಮಾಲ್, ಅದು ಪ್ರಾಬ್ಲಮ್ ಏನಿಲ್ಲ, ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಅಂತ. ಬಟ್ ಒಂದು 3 months ನೋಡಿ, ಇನ್ನೂ ಜಾಸ್ತಿ ಇದ್ರೆ ಡೋಂಟ್ ವೆಯ್ಟ್. ಅದು ಆ್ಯಕ್ಚುಲಿ ಬಾಡಿ ಹೀಲ್ ಮಾಡೋಕೋನೇಕ್ ಆಗ್ತಾ ಇಲ್ಲ, ಜಾಸ್ತಿನೇ ಇದೆ ಅಲ್ಲಿ ಅಂತ. ಸೊ ಒನ್ಸ್ ದಿ ಕಮ್ ಟು ಅಸ್, ದೆನ್ ವಾಟ್ ವಿ ಡೂ ಈಸ್ ವಿ ಡೂ ಎನ್ ಅಲ್ಟ್ರಾಸೌಂಡ್ ನೋಡಿಕೊಂಡು ಅಲ್ಲಿ ಏನು ಡ್ಯಾಮೇಜ್ ಆಗಿದೆಯೋ ನೋಡಿಕೊಂಡು ವಿ ಟ್ರೀಟ್ ವಿತ್ PRP. PRP ಗಿವ್ಸ್ ಎಕ್ಸಲೆಂಟ್. ಅಂದ ಇದರಲ್ಲಿ ನಾನು ಸಕ್ಸಸ್ ರೇಟ್ಸ್ 95 100% ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಇಂಜುರೀಸ್ ಆಗಿ ಒಬ್ಬೊಬ್ರು ಸ್ಪೋರ್ಟ್ಸ್ ಇಂದ ಅಥ್ಲೀಟ್ಸೇ ತಗೊಳ್ಳಿ, ಇಂಜುರಿಯಿಂದ ನಾನು ಆಡೋಕ್ಕೆ ಆಗ್ತಾ ಇಲ್ಲ, ಸೊ ಇಟ್ಸ್ ಎ ಗಿಫ್ಟ್ ಫಾರ್ ದೆಮ್ ಅಂತಾನು ಹೇಳ್ಬೋದು. ಇಸ್ PRP ಅಷ್ಟು ಚೆನ್ನಾಗಿ ಹೀಲ್ ಆಗುತ್ತೆ. ಬಟ್
2 to 3 months ಬೇಕು ಇದು ಇವ್ರಿಗೂ. ಆ ಟ್ರೀಟ್ ಮಾಡಿದ್ರೆ ನಂಬರ್ ಆಫ್ ಸಿಟ್ಟಿಂಗ್ಸ್ ಅಂಡ್ ಡ್ಯಾಮೇಜ್ ಮೇಲೆ ನಂಬರ್ ಆಫ್ ಸಿಟ್ಟಿಂಗ್ಸ್ ಇರುತ್ತೆ, ಆ ಥರ ಕರೆಕ್ಟಾಗಿ ಟ್ರೀಟ್ ಮಾಡಿ ಡೆಫಿನೆಟ್ಲಿ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್. ಅದೇ ಸ್ಪೋರ್ಟ್ಸ್ ಎಲ್ಲ ಎಷ್ಟೋ ಜನ ಆ ಪೇನ್ ಇಂದ ಸ್ಪೋರ್ಟ್ಸ್ ಆಡೋದನ್ನ ಸ್ಟಾಪ್ ಮಾಡಿರ್ತಾರೆ, ಕೆಲವರು ಡಾನ್ಸರ್ಸ್ ಆಗಿರ್ಬೋದು. ಸೊ ಅವರು ಈ ಟ್ರೀಟ್ಮೆಂಟ್ ನ ತಗೊಂಡ್ರೆ ಅವ್ರು ಮತ್ತೆ ಅವ್ರ ವರ್ಕಿಗೆ ಜಾಯ್ನ್ ಆಗ್ಬೋದು. ಹೌದು, ಇದೊಂದು ಪೇನ್ ಒಂದೇ ಅಲ್ಲ, ರೊಟೀನ್ ವರ್ಕ್ ಮಾಡ್ಬೇಕಂತಾನೆ ತಾನೇ ಇಂಟೆನ್ಷನ್. ಹೌದು, ಮಾಡಲೇಬೇಕು. ಅದೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಎಕ್ಸರ್ಸೈಸಸ್ PRP ಆದ್ಮೇಲೆ ಎಕ್ಸರ್ಸೈಸಸ್ ಇರುತ್ತೆ, ಆ ಥರ ಮಾಡಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್. ಶೋಲ್ಡರ್ಗೆ PRP ತುಂಬಾ ಚೆನ್ನಾಗೇ ಇರುತ್ತೆ. ಸೊ ಆಡಿಯನ್ಸ್ಗೆ ನೀವು ಅದನ್ನೇ ಹೇಳ್ತೀರಾ, ಅಂದ್ರೆ ಯಾವುದೇ ತಲೆನೋವಿಲ್ಲದೆ, ಸರ್ಜರಿ ಅನ್ನೋ ಪೇಯ್ನ್ ಇಲ್ಲದೆ, ಸೊ ಆರಾಮಾಗಿ ಬಂದು PRP ಏನೇನು ಟ್ರೀಟ್ಮೆಂಟ್ಸ್ ಇದೆ, ಪೇಯ್ನ್ಲೆಸ್ ಟ್ರೀಟ್ಮೆಂಟ್ಸು, ಜಸ್ಟ್ ಒಂದು 15 to 30 minutes ಅಲ್ಲಿ ಮುಗಿಯುವಂಥ ಟ್ರೀಟ್ಮೆಂಟ್ಸು ನೀವು ಆರಾಮಾಗಿ ಯಾವುದೇ ಏಜ್ ಗ್ರೂಪ್ ಆದರೂ ಆಗಿರಬಹುದು ಬಂದು ಆರಾಮಾಗಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನೀವು ಅಪಾಯಿಂಟ್ಮೆಂಟನ್ನು ತಗೊಂಡು ಡೈರೆಕ್ಟಾಗಿ ಡಾಕ್ಟರ್ನ ಮೀಟ್ ಮಾಡಿ ಅವರು ಟ್ರೀಟ್ಮೆಂಟನ್ನು ತಗೋಬೋದಾಗಿದೆ. ಸೊ ಯಾಕೆ ಯೋಚನೆ ಮಾಡ್ತೀರಾ, ನಿಮಗೆ ಅಂದರೆ ಏಜ್ ಗ್ರೂಪು, ಅಯ್ಯೋ ನನಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ನೋವು ಬಂದಿದೆ, ನಾನು ಹೇಗೆ ಹೋಗಲಿ ಹಾಸ್ಪಿಟಲ್ಗೆ, ಅದೆಲ್ಲ ಯೋಚನೆ ಮಾಡಬೇಡಿ. ಮುಂದೆ ನೀವು ಚೆನ್ನಾಗಿರಬೇಕು ಅಂದರೆ ಈಗಲೇ ಹೋಗಿ ನಿಮ್ಮ ಒಂದು ಏನೇನು ಪೇಯ್ನ್ಸ್ ಇರುತ್ತೆ ಅದಕ್ಕೆ ಕ್ಯೂರ್ ಮಾಡ್ಕೋಬೇಕು. ಇನ್ನು ಏಜ್ ಆದವರು ಬೀಳ್ತಾ ಇರೋ ಮರ ನನ್ಗೆ ಯಾಕೆ ಅಂದ್ರೆ, ನೀವಿರೋಷ್ಟು ಜನ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಹೋಗಿ, ಯಾವುದೇ ಬೆಡ್ ರೆಸ್ಟು ನಿಮ್ಗೆ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಪೇಯ್ನ್ ಆಗುವಂಥ ಆಪರೇಷನ್ಸ್ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು, ಯಾವುದೇ ಇಲ್ಲದೆ ಜಸ್ಟ್ ಒಂದು ಇಂಜೆಕ್ಷನ್ ಅಲ್ಲಿ 20 minutes 30 minutes ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಯಾಕೆ ನೀವು ಆ ಒಂದು ನೋವಲ್ಲಿ ಬಳಲ್ತಾ ಇರ್ತೀರಾ? ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡಿ. ಇನ್ನು ಬನಶಂಕರಿನಲ್ಲಿ ಒಂದು ಬ್ರಾಂಚ್ ಇರುವಂಥದ್ದು, ಅದರ ಮುಖ್ಯಸ್ಥರು ಎಷ್ಟೊತ್ತು ನಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟು ನಮಗೆ ಡೀಟೇಲ್ಸ್ ಅನ್ನ ತಿಳಿಸಿದ್ದಕ್ಕೆ.